ನೀನು ನೀನು ವೀರಪಾರ್ಥನು ಪೇಳೆ ಮಾರುತಾತ್ಮಜ ನುಡಿದ ನದಕ್ಕೆ ಮಾರುತಾತ್ಮಜ ನುಡಿದ ನದಕ್ಕೆ ಎರಡು ಒಂದೇ ಅಲ್ವ? ಕೆಲವು ಊರಿನಲ್ಲಿ ಕೆಲವು ಪ್ರಸಿದ್ಧವಾಗಿದೆ, ಕೆಲವು ಊರಿನಲ್ಲಿ ಹಪ್ಪಿ, ಕೆಲವು ಊರಿನಲ್ಲಿ ಕೋತಿ, ಕೆಲವು ಊರಿನಲ್ಲಿ ವಾನರ, ಕೆಲವು ಊರಿನಲ್ಲಿ ಮಂದ, ಸಮಾನಾರ್ಥಕ ಪದಗಳು. ಅಂತೂ ಕೆಲವು ಊರಿಗೆಲ್ಲ ಹೋಗಿ ಬಂದಿದ್ದೆ ಅಂತ ಆಯ್ತು. ಇನ್ನು ಕೆಲವು ಊರಿಗೆ ಹೋಗುವ ಅಂದಾಜಿದ್ದೇನೆ. ಆಗಲಿ. ಪ್ರತಿಯೊಂದು ಜೀವರಲ್ಲಿ ಗೌರವದಿಂದ ಕಾಣಬೇಕಾದಂತೆ ನಾವು ಬೆಳೆದ ಪರಿಸರದಲ್ಲಿ ಹಿರಿಯರಿದೆ. ಏಕಕೋಶ ಜೀವಿಯಿಂದ ಅನಂತ ಕೋಶದವರೆಗೆ ಹಾರಾಡುವ ಹಕ್ಕಿ, ಹರಿದಾಡುವ ಹಾವು, ಓಡಾಡುವ ಮೃಗ, ಪ್ರತಿಯೊಬ್ಬನಲ್ಲಿರುವ ಆತ್ಮವನ್ನು ಗೌರವಿಸಬೇಕು. ಆತ್ಮಕ್ಕೆ ಕೊಡುವ ಗೌರವ, ಉದಾತ್ತವಾದ ಆಶಯ ಒಳ್ಳೆಯದು. ಆತ್ಮ ಹೊರಟ ಹೋದ ಮೇಲೆ ನಾವು ಉಲ್ಲೇಖಿಸುವುದೇ ಇಲ್ಲ. ತಂದೆ ಸತ್ತು ಹೇಳುದು ಏನೋ ಅಪ್ಪಯ್ಯ ಮಲಗಿದ್ದು ಕೇಳಲಿಲ್ಲ, ತಂದೆಯ ಹೆಣ್ಣು, ಹಾಗೆ ಹೆಣ್ಣ ತಂದೆ ಅಲ್ಲ. ಅಲ್ಲಿ ಜೀವ ಸಂಚಾರ ಆಗುವಾಗ ಸಂಬಂಧಗಳು ಹುಟ್ಟಿಕೊಳ್ಳುವುದು. ನಮ್ಮ ಮನೆಯ ಪ್ರಾಣಿಗಳನ್ನು ಗೌರವಿಸ್ತೇವೆ ನಾವು. ಮತ್ತೆ ಅದರ ಬಗೆಗೆ ಬಂದವರಿಗೆ ಕಥೆ ಹೇಳುದು. ಈಗ ನಾವು ಮಾತಾಡೋದರಿಗೆ ಗೊತ್ತಾಗಿದೆ ಅಂತ ಅದಕ್ಕೆ ಗೊತ್ತಾಗ್ಲಿಲ್ಲ, ಯಾರೋ ಬಂದಿದ್ದಾರೆ, ಅದು ಅಭ್ಯಾಸ ಆಗಿದೆ. ನೆಂಟು ಬಂದ್ರೆ ತಿಂಡಿ ತರ್ತಾರೆ, ಎರಡು ನನಗೂ ಅಂತಾರೆ, ಹಾಗೆ ಹೀಗೆ ಬರು. ನಮ್ಮ ಬಾಲ್ಯ ಕೋಗಿಲೆಯ ಪೂಜನ, ಗಿಳಿಯ ಮಾತು, ಈ ಪ್ರಾಣಿ ಸಂವೇದನೆಯಲ್ಲಿ ನಾವು ಬೆಳೆದ ಶತಶೃಂಗ ಬೆಟ್ಟ. ಬೆಟ್ಟದ ಕಥೆ ಆದಿತಯ್ಯ. ಈಗ ನೀನು ಅಲ್ಲಿ ಇದೆಯೋ ಅಂತ ಗೊತ್ತಿಲ್ಲ, ನೀನಿದ್ಯಲ್ಲಿ. ನಮಗೆ ನಾವು ಚಂದ್ರವಂಶೀಯರು, ಚಕ್ರವರ್ತಿ ಮನೆತನ. ನಮ್ಮ ಅಣ್ಣ ಧರ್ಮರಾಯ ಒಂದು ಊರಿನ ಅರಸ. ನಾನು ನನ್ನ ತಮ್ಮಂದಿರಲ್ಲಿ ಒಬ್ಬ, ನನ್ನ ಹೆಸರು ಅರ್ಜುನ, ಲೋಕವಿಶ್ರಾಂತವಾಗಿ ಪಾತ್ರ. ಹೀಗೆ ಮನೆತನದ ವಿಷಯ ಗೊತ್ತುಂಟು ಅಂತಲ್ಲ, ನೀನು ಮಾತಾಡುವ ಕಾರಣ ಸ್ವಲ್ಪ ಗೊತ್ತಿರಬಹುದು ಅಂತ, ಗೊತ್ತಿಲ್ಲದಿದ್ರೆ ಗೊತ್ತಾಗ್ತಿತ್ತು. ಆಗ್ಲ ನಿನ್ನ ವಿಷಯ ನೀನು ಹೇಳುವಾಗ ಬೇಡ ಅಂತ ನಾನು ಯಾಕೆ ಹೇಳ್ತೇನೆ? ಅದು ಒಳ್ಳೇದೇ ಅಲ್ಲ. ಒಳ್ಳೇದಂದ್ರೆ ಬೇರೆ ಯಾರು ಇಲ್ಲದೇ ಇದ್ದದ್ದು ಒಳ್ಳೇದು ಅಂತಲ್ಲ. ಅದು ಹೌದು. ಇಂದ್ರಾನುಗ್ರಹದಿಂದ ಪಾಂಡು ಚಕ್ರವರ್ತಿಗೆ ಕುತ್ತಿಯ ಧರ್ಮದಲ್ಲಿ ಹುಟ್ಟಿದ. ಓಹೋ.
ನಮ್ಮ ಎಲ್ಲ ಅಣ್ಣ ತಮ್ಮಂದಿರು 5 ಜನ. ಹಾ. ನಮ್ಮ ಹುಟ್ಟಿಗೆ ಹಿನ್ನೆಲೆ ಉಂಟು, ದೇವತೆಗಳ ಅನುಗ್ರಹ ಎಲ್ಲ ಉಂಟು. ದೇವ ಸಂಬಂಧ ಉಂಟು. ನಿನ್ನನ್ನು ಕಾಣುವ ಕುತೂಹಲ ಬಂತು ಪುಣ್ಯಾತ್ಮ. ವನಚರರು ಕಾಡಿನಲ್ಲೇ ಜೀವನ. ಒಂದು ರೀತಿಯಿಂದ ನೀವು ಸ್ಥಿರ, ನೀವು ಒಂದು ಜಂಗಮ ಅಂತ ಒಂದು ಕ್ರಮ ಉಂಟು. ನೀವು ನಿಂತಲ್ಲೇ ನಿಲ್ಲುವವರಲ್ಲ, ಚಲನಶೀಲ. ಮಾತ್ರ ಅಲ್ಲ, ಪ್ರಾಣಿ ವರ್ಗದಲ್ಲಿ ಅತ್ಯಂತ ಚಲನ ನೀವು ಹೆಚ್ಚು. ಸ್ಥಿರ ಅಲ್ಲ. ನೀವು ರಾತ್ರಿ ನಿದ್ರೆ ಮಾಡುವಾಗ ಮರವನ್ನು ಅಪ್ಪಿಕೊಂಡು ಬಿಟ್ಟರೆ ಮತ್ತೆ ನೀವು ಎಲ್ಲಿಯೂ ಅಲ್ಲ, ನೀವು ಸದಾ ಚಲನಶೀಲರು. ಅದನ್ನು ನಮ್ಮಲ್ಲಿ ಸ್ವಲ್ಪ ಹಗುರ ಅಂತಲ್ಲ, ಚಾಪಲ್ಯವೇ ಸ್ವಭಾವ ಅಲ್ಲ, ಅದು ನಮ್ಮ ಗುಣವನ್ನು ಹೇಳುವುದಲ್ಲ. ಚಾಪಲ್ಯವೇ ಸ್ವಭಾವ. ಒಂದು ಹೋಗುದು, ಹಾರುವುದು, ನೇತಾಡುವುದು, ಏನಿಲ್ಲ, ಸುಮ್ಮನೆ ಕೂತ್ಕೊಳ್ಳುವುದು, ಮೈ ತೋರಿಸಿಕೊಳ್ಳುವುದು, ದೇಹ ಸುಮ್ಮನೆ ಇಲ್ಲ. ಹೌದಪ್ಪ, ನಮ್ಮಂಥವ್ರನ್ನು ತುಂಬ ಜನ ನೋಡಿದ್ದೀನಿ. ಮತ್ತು ಕೆಲವೆಲ್ಲ ನಮ್ಮ ಹಾಗೆ ಮಾಡ್ತೀವಿ. ಒಳ್ಳೇದು ಒಳ್ಳೇದು. ಹೌದಪ್ಪ. ಮತ್ತೆ ನಮ್ಮ ಹಾಗೆ ಮಾಡುವವರ ಬಗ್ಗೆ ನಮಗೊಂದು ಆಸಕ್ತಿ ಬರ್ತದೆ. ದರ್ಪಣದ ಮುಂದೆ, ಕನ್ನಡಿಯ ಮುಂದೆ ನಿಂತು ಅವ ವಿಕಾರವೇ ಮಾಡುದು, ಅವಕ್ಕೆ ಗೊತ್ತಾಗದೆ ದೂರದಿಂದ ನೋಡ್ಬೇಕು ಅವರು. ಅಲ್ಲ, ಕನ್ನಡಿಯ ಮುಂದೆ ನಿಂತವರನ್ನು ನಮ್ಮ ಜಾತಿಯವರಿಗೆ ಹೋಲಿಸ್ತಾರೆ. ಸ್ವಲ್ಪ ಲೋಕರವ ಉಂಟು. ಅದಕ್ಕಾಗಿ ಆಳುವವ ಚಲನಿ. ಮನುಷ್ಯರ ನಡೆ ನುಡಿ ಇಲ್ಲಿರುವಾಗ ಯಾವಾಗಲೂ ಮನುಷ್ಯರ ಸಹವಾಸದಲ್ಲಿ ಇದ್ದವನ. ಯಾಕೆಂದ್ರೆ ವನಚರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಹಿಂದಿನ ಯುಗದಲ್ಲಿ, 2 ಯುಗ ಧರ್ಮದಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಿಕೊಂಡದ್ದು ಇತ್ತಂತೆ. ಕಿಷ್ಕಿಂದೆ ಅಂತ ಯಾರು ಹೇಳಿದ್ರು. ಹೌದು, ನಾನು ಅದನ್ನು ದಾಟಿ ಬಂದವ. ಅವರ ಪಕ್ಕ ಒಂದು ವರ್ಗದಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ, ಒಂದು ದೊಡ್ಡ ಸಂಘಟನೆಯ ಸಾಧನೆಗಳಾಗಿ ಹೋದ್ರೆ ನಾವು ಕೇಳ್ತೇವೆ, ಅವರ ಪೈಕಿ ನೀನು. ಹೌದಪ್ಪ. ಅರಣ್ಯದಲ್ಲಿ, ಕಾಡಿನಲ್ಲಿ, ಮರಗಳ ಜೊತೆ ಇರಬೇಕಾದ ನಿಮ್ಮ ಜೀವನ. ನೀನು ಸಮುದ್ರದ ಬಗ್ಗೆ. ಹೌದು. ನೀರಿನೊಳಗಿರುವುದು ವನಚರರಿ. ನೀರು ಕುಡಿಯುವುದಕ್ಕೆ ನೀವು ಬಂದು ಹೋಗುವುದು. ಆದರೆ ಸಮುದ್ರದ ನೀರು ಕುಡಿದ್ರೆ ನಮಗೆ ಬಾಯಾರಿಕೆ ಹೆಚ್ಚಾಗುವುದು, ನಿಮಗೆ ಕಡಿಮೆ ಆಗುವುದು ತೈಲಿಕ್ಕಿಲ್ಲ. ಹಾಗಾದ್ರೆ ಸಮುದ್ರದಲ್ಲಿರುವ ಮತ್ಸ್ಯವನ್ನು ತೆಗೆದು ಸಿಹಿ ನೀರಿಗೆ ಹಾಕಿದ್ರೆ ಸಾಯ್ತಾರೆ. ಉಪ್ಪಿನಕಾಯಿಯಲ್ಲಿರುವ ಹುಳವನ್ನು ಸಕ್ಕರೆ ಭಾಗಕ್ಕೆ ಹಾಕಿದ್ರೆ ಸಾಯ್ತಾರೆ, ಅದರಲ್ಲೇ ಹುಟ್ಟಿದ್ದು. ಹಾಗಾದ್ರೆ ಆಳುವನ ಚರವಿ ತುಟಿ ಅಲ್ಲಾಡ್ತಾರೆ, ತಪಸ್ಸು, ನಾಮ ವ್ಯಾಹರಣವೋ ಇಲ್ಲದಿದ್ರೆ ಯಾರ ನಾಮ ಹೇಳ್ಬೇಕಲ್ಲ. ಯಾರಾದ್ರೂ ಬಿಟ್ಟು ಹೋಗಿದ್ದಾರೆ ಅಂದರೆ ಅವರ ಹೆಸರು ಹೇಳೋದು. ಅವ ಇಷ್ಟೊಳಗೆ ನನ್ನನ್ನು ಬಳಸಿದೆ, ಈಗ ಬಿಟ್ಟು ಹೋದ, ಸತ್ತು ಬಿಟ್ಟು ಹೋಗಲಿಲ್ಲ. ಅದು ತಪ್ಪಿಸುವುದಲ್ಲ, ಶಪಿಸುವುದಾಗ್ತದೆ. ಹಾಗಾದ್ರೆ ಅಲ್ಲ, ತಪ್ಪಿಸುವುದಕ್ಕೆ ತುಟಿ ಅಲ್ಲಾಡುವುದು. ಈ ರೀತಿ ಅಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಕಾರಣ ನಿನ್ನೆ ಮೊನ್ನೆ ಬಂದದ್ದಲ್ಲ. ಕೆಲವು ದಿವಸ ಆದಾಗೆ ಕಾಣ್ತದೆ, ಯಾಕಂದ್ರೆ ಆ ಸೈಕತ ಬದಿಗೆ ಸರಿದಿದೆ. ಸ್ವಲ್ಪ ನೀನು ಇರುವಲ್ಲಿ, ಹೊರಡಾಡುವಲ್ಲಿ ಅಥವಾ ಎದ್ದು ಕೂತು ಮಾಡುವಲ್ಲಿ ಸ್ವಲ್ಪ ಹೊಂಡ ಬಿದ್ದಿದೆ. ಇನ್ನು ಗುಂಡಿಗೆ ಅಗಿಬೇಕು. ನೀನು ಬಿದ್ದದಲ್ಲೇ ಗುಂಡಿ ಆಗಿದೆ, ಪುನಃ ಗುಂಡಿ ಅಗಿಯುವುದು ಬೇಡ. ಹೌದಪ್ಪ, ಸ್ವಲ್ಪ ಹೊರಗಿಂದ ತಂದು ಮುಚ್ಚಿದ್ರೆ ಸರ್, ಮುಚ್ಚಿದ್ರೆ ಸಾಕು. ಅಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಕಾರಣ ಏನು? ಯಾರನ್ನು ಹುಡುಕ್ಲಿಕ್ಕೆ, ಯಾರ ನಿರೀಕ್ಷೆಯಲ್ಲಿ ಅಥವಾ ಅನಾಥ ಪ್ರಜ್ಞೆಯಿಂದಲೋ ಅಸಹಾಯಕತೆಯಿಂದಲೋ ವಯೋಸಹಜವಾಗಿ ನೀನು ಮಾತಾಡಿದ ಕಾರಣ ನನಗೆ ಗೊತ್ತಿರುವಲ್ಲ. ಈ ಪ್ರದೇಶ, ಇದೊಂದು ಸೇತುವೆ ಕುರುಹು ಕಾಣುತ್ತದೆ. ಪ್ರಭು ಶ್ರೀರಾಮಚಂದ್ರಮ ಅದನ್ನು ಅವನ ಕಪಿಗಳು ಕಟ್ಟಿದ್ದು ಅಂತ ನಮ್ಮಲ್ಲೆಲ್ಲ ಪ್ರಚಾರ ಉಂಟು. ಲಂಕೆಗೆ ಹೋಗಿದ್ದಂತೆ, ಬರುವಾಗ ರಾಮ ಅದನ್ನು ಕಡಿದು ಬಂದಂತೆ ಈಗ ಸುದ್ದಿ ಉಂಟು ನಮ್ಮಲ್ಲಿ. ಹೌದಪ್ಪ. ಅದಕ್ಕೆ ಕೆಲವರು ಅಲ್ಲ ಅಂತ ಹೇಳುವವರು ಇದ್ದಾರೆ. ನಾನು ನಂಬಿಕೆಯ ಆಧಾರದಲ್ಲಿ ಬದುಕನ್ನು ಕಟ್ಟಿಕೊಂಡು, ನಾಳೆ ನಾನು ನಂಬಿಕೆ ಆಧಾರ ಇಲ್ಲದಿದ್ದರೆ ನಾನು ಹುಟ್ಟಿದ್ದೇನೆ, ಸತ್ತಿದ್ದೇನೆ ಎನ್ನುವುದಕ್ಕೆ ಆಧಾರ ಇಲ್ಲ ಅಂತ ಆಗಿ ಹೋದಿಲ್ಲ. ಈ ದೇಶದಲ್ಲಿ ಮೊದಲು ಆಧಾರವೇ ಪ್ರಧಾನ.
ಕಾರಣ ಇಲ್ಲ. ಅದಕ್ಕೆ ಬೇಕಾಗಿ ನಿನ್ನ ಬಗ್ಗೆ ಕುತೂಹಲದಿಂದ ಕೇಳುವುದು ನಾನು. ನೀನು ಹೇಳಿದ್ರೆ ಸಂತೋಷ, ಹೇಳದಿದ್ರೆ ಹೆಸರಿಲ್ಲ. ವ್ಯಕ್ತಿತ್ವದಲ್ಲಿ ಒಂದು ವರ್ಚಸ್ಸು ಉಂಟು, ಒಂದು ಆಕರ್ಷಣೆ ಉಂಟು. ನೀನೇ ಹೇಳಿದ ಹಾಗೆ ರಾಜವಂಶಿ ಏನಿದ್ದೀಯ, ಸುಸಂಸ್ಕೃತವಾದ ಒಂದು ನಾಗರಿಕವಾದ ನಡೆನುಡಿಗಳುಳ್ಳವ. ಏನೋ ಕೇಳಿದಾಗ ತೀರಾ ನಿರ್ಲಕ್ಷ್ಯ ಮಾಡಿ ನನಗೆ ಸಂಬಂಧ ಇಲ್ಲ ಅಂತ ತಲೆ ಆಡಿಸುವುದಕ್ಕೆ ಮನಸ್ಸು ಬರುವುದಿಲ್ಲ. ಹಾಗೆಂತ ನನ್ನ ಬಗ್ಗೆ ಹೇಳಿಕೊಳ್ಳಬೇಕು ಎನ್ನುವ ಹಂಬಲವೂ ನನಗಿಲ್ಲ. ಆದರೆ ನೀನು ಕೇಳಿದ ಮೂಲತಃ ಒಂದು ಪ್ರಶ್ನೆ ಉಂಟಲ್ಲ, ಯಾರು ನೀನು ಅಂತ ಎಷ್ಟೋ ಜೀವರು ಎಷ್ಟೋ ಕಾಲದಿಂದ ತಮ್ಮೊಳಗೆ ಪ್ರಶ್ನಿಸ್ತಾ ಇದ್ದಾರೆ. ಯಾರು ನಾನು, ಯಾರು ನಾನು. ಉತ್ತರ ಸಿಕ್ಕಿದವರು ಮತ್ತೆ ಉತ್ತರ ಕೊಡುವುದಕ್ಕೆ ಉಳಿಲಿಲ್ಲ, ಸಿಕ್ಕದೇ ಇದ್ದವರು ಪ್ರಶ್ನೆ ಕೇಳುವುದನ್ನು ಬಿಡಲಿಲ್ಲ. ಆದರೆ ನೀನು ಆನೆಲೆಯಿಂದ ಕೇಳಿದ್ದಲ್ಲ. ಭೌತಿಕವಾದ ಈ ಕಾಯಕ್ಕೆ ಒಂದು ನಾಮ, ಒಂದು ರೂಪ, ಒಂದು ಹಿನ್ನೆಲೆ ಉಂಟು ಅಂತಲ್ಲೋ ಪ್ರಶ್ನೆ. ಉಂಟಯ್ಯ, ಉಂಟು. ಹೌದಾ? ಉಂಟು. ಪ್ರಾಣ ರೂಪನೆ ನಂಗೀಪ ವಾಯುಗುವೆ ಜನಕಾಯ ಹೇಳಿಕೊಳ್ಳುವುದಕ್ಕೆ ಏನೂ ಇಲ್ಲವೋ ಅಂತ ಕೇಳಿದರೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವಷ್ಟುಂಟು. ಹಾಗೆಂತ ಬಹಳ ಉಂಟು ಅಂತ ಕೇಳಿದರೆ ನಮ್ಮ ಬಗ್ಗೆ ಬಹಳ ಹೇಳಿಕೊಳ್ಳುವ ಅಪೇಕ್ಷೆಯೇ ಇಲ್ಲ. ಅಪೇಕ್ಷೆ ಇಲ್ಲ, ಹೇಳಿಕೊಳ್ಳಿಕ್ಕೆ ಇಲ್ಲ ಅಂತ ನೀನು ಹೇಳಿದ್ರೆ ಇಲ್ಲವೇ ಇಲ್ಲ ಅಂತಂದರೆ ನೀನೇ ಹೇಳಿದಾಗೆ ವೃದ್ಧಾಪ್ಯ ಬಂದಿದೆ, ಸುದೀರ್ಘವಾದ ಬದುಕನ್ನೂ ಕಂಡಿದ್ದೇನೆ. ಆದ್ದರಿಂದ ಆ ಜೀವನ ವೃತ್ತವೇ ಬಹಳ ಹೇಳಿಕೊಳ್ಳುವಷ್ಟುಂಟು. ಆದರೆ ನನಗದು ಮುಖ್ಯವೆಂದೇ ಕಾಣುವುದಿಲ್ಲ. ನೀನು ಯಾರು, ಇದೇ ಪ್ರಧಾನ ಪ್ರಶ್ನೆ ತಾನೆ. ಮಾತ್ರ ಅಲ್ಲ, ಸುಸಂಸ್ಕೃತನಂತೆ ನೀನು ಯಾರು ಎನ್ನುವುದನ್ನು ಮೊದಲೇ ಹೇಳಿ. ಈಗ ಕೇಳುವಾಗ ಕೆಲವರಿಗುಂಟು ತಾನು ಯಾರು ಅನ್ನೋದನ್ನು ಬೈತಿರಿಸಿ ನೀನು ಯಾರು ಎನ್ನುವ ಕುತೂಹಲ ಮಾತ್ರ. ಆದರೆ ನಿನಗೆ ಹಾಗಲ್ಲ, ನೀನು ಯಾರು ಅನ್ನೋದನ್ನು ವಿಸ್ತಾರವಾಗಿಯೇ ಹೇಳಿ ಆಮೇಲೆ ಇದರಿದ್ದವ ಯಾರು ಅಂತ ಕೇಳಿದ್ವಿ. ಎರಡು ಕಾರಣ ಉಂಟು. ಏನದು? ಒಂದು ಹೇಳಲಿಕ್ಕೆ ಒಂದು ಮನೆತನದ ದೊಡ್ಡ ಹಿನ್ನೆಲೆ ಉಂಟು. ಇನ್ನೊಂದು ನೀನು ಭಾರಿ ದೊಡ್ಡ ಹಿನ್ನೆಲೆ ಹೇಳಿದ ಮೇಲೆ ನನ್ನದು ಏನು ಅಲ್ಲ ಅಂತ ಕಂಡ್ರೆ, ಇವನದ್ದು ಭಾರಿ ದೊಡ್ಡ ಹಿನ್ನೆಲೆ, ನಾನು ನನ್ನ ಹಿನ್ನೆಲೆ ಹೇಳೋದು ಬೇಡ ಅಂತ ಕಂಡ್ರೆ ಅದಕ್ಕೆ ಮೊದಲೇ ಹೇಳಿಬಿಡುದು. ಹೌದು, ಆಮೇಲೆ ಪರಿಶ್ರಮ ಇಲ್ಲ. ಅಥವಾ ನನ್ನ ಹಿನ್ನೆಲೆ ಏನು ಇಲ್ಲದೆ ನೀನು ಔದಾಸೀನ್ಯ ತೋಡಿದ್ರೆ, ಇವನಿಗೆ ಎಂತ ಹಿನ್ನೆಲೆ ಇಲ್ಲ, ನಾನು ನನ್ನದು ಹೇಳಬೇಕು ಅಂತ ಇಲ್ಲ ಅಂತ ನೀನೆಂತ ಹೇಳಿದ್ರೆ ಅದು ಹೌದು. ಅಂತೂ ಮಾತಾಡುವುದಕ್ಕೆ ಮೊದಲೇ ಬಹಳ ಎಚ್ಚರಿಕೆ ವಹಿಸಿದ್ದೆ. ನನಗೆ ಮಾತು ಬೆಳೆಸಬೇಕು ಅಂತ ಇರುವುದು, ಮಾತು ತುಂಡು ಮಾಡಬೇಕು ಅಂತ ಇಲ್ಲ. ಅಲ್ಲ, ಹೌದು, ನನಗೆ ಕಾಣುವುದು ಮಾತು ಅದರಷ್ಟಕ್ಕೆ ಬೆಳೀಬೇಕು ಅಂತ. ನಾವು ಬೆಳೆಸಬಾರದು, ಬೆಳಿಬೇಕು, ಬೆಳೆಸಲಿಕ್ಕೆ ವಿಷಯ ಬೇಕು. ಆದ್ರೆ ಬೆಳಿಬೇಕು ಅಂತಾದ್ರೆ ಮಾತು ಬಲ್ಲವನು ಆಗಿರ್ಬೇಕು. ಮಾತು ತುಂಡು ಮಾಡುವವನ ಹತ್ರ ಮಾತೇ ಸುಮ್ಮನೆ. ಸದ್ಯ ನೀನು ಯಾರು ಅಂತ ಕೇಳುವಾಗ ನಿನ್ನ ಹಿನ್ನೆಲೆಯಲ್ಲಿ ಹೇಳಿದ್ರಿಂದ ನನಗೆ ಸಂಕೋಚ ಪಡಬೇಕಾದ ಅಗತ್ಯ ಏನು ಕಾಣುವುದಿಲ್ಲ. ಜಗತ್ತಿನಲ್ಲಿ ಜೀವಜಾತಗಳಿಗೆಲ್ಲ ಆಧಾರಭೂತವಾಗಿರುವುದು ಪ್ರಧಾನತಃ ವಾಯು. ಉಚ್ಛ್ವಾಸ ನಿಶ್ವಾಸಗಳಿಲ್ಲದೆ ಜೀವ ಉಳಿಯಲಾರದು. ಆದ್ರಿಂದಲೇ ಪ್ರಾಣವಾಯು ಅಂತ ಅವನನ್ನು ಗುರುತಿಸ್ತಾರೆ. ಪ್ರಾಣ ರೂಪ ನೆನಿಪ್ಪ ವಾಯುವೇ ಸಕಲರಿಗೂ ಜನಕ ಸ್ಥಾನದಲ್ಲಿದ್ದಾನೆ. ಒಂದು ಅರ್ಥವಿಲ್ಲ. ಆದರೆ ವಿಶಿಷ್ಟವಾಗಿ ನನಗವನು ಜನಕನೇ ಹೌದು. ವಾಯುವಿನ ಅಂಶ ಸಂಜಾತನಾಗಿ ಇದ್ದೇನೆ. ಹಾಗಾದರೆ ಹೆಸರಿಲ್ವಾ?
ಉಂಟು. ನನ್ನನ್ನು ಪಡೆದ ತಾಯಿಯಿಂದಲಾಗಿ ಅಂಜನೇಯ ಎಂಬ ತಾಯಿಯಿಂದಲಾಗಿ ಆಂಜನೇಯನೆಂದು ನನ್ನ ಈ ಮುಖಾಕೃತಿ ಹೀಗಿರುವುದರಿಂದ ಹನುಮಂತನೆಂದು ಕರೆಯುತ್ತಾರೆ. ಕೆಲವರೆಲ್ಲ ಇನ್ನೂ ಮುಂದುವರಿದು ಅಕ್ಷೀಣ ಬಲ ಹನುಮ, ಯೋಗ್ಯತೆ ಇದ್ದವ, ಬಲವಾದ ದೇಹವುಳ್ಳವ, ವಜ್ರ ಶರೀರಿ ಎಂಬ ನೆಲೆಯಿಂದಲೂ ಕರೆಯುತ್ತಾರೆ. ಇನ್ನದಕ್ಕೆ ಕೆಲವರು ಗುಣವನ್ನು ಆರೋಪಿಸ್ತಾರೆ. ವೀರಾಂಜನೇಯ, ವೀರ ಹನುಮಾನ್, ವೀರಾಂಜನೇಯ ಸ್ವಾಮಿ ಅಂತಲೂ ಕೆಲವರು ಹೇಳುವುದುಂಟು. ಆದರೆ ನಾನು ಅದನ್ನು ಅಂಗೀಕರಿಸಿದ್ದೇನೆ ಅಂತಲ್ಲ. ಆದರೆ ನನ್ನನ್ನು ಉದ್ದೇಶಿಸಿ ಜಗತ್ತು ಹೇಗೆ ಸಂಬೋಧಿಸ್ತದೆ ಅದನ್ನು ಪ್ರಾಮಾಣಿಕವಾಗಿ ಬಿತ್ತರಿಸಬೇಕಾದದ್ದು ನನಗೆ ಹೊಣೆ. ಹೀಗಾಗಿ ಇದು ನನ್ನ ಹಿನ್ನೆಲೆ. ತಂದೆ ಕೇಸರಿ ನಾಮಕನಾದಂತಹ ವಾನರ ಅನುಗ್ರಹ ಮಾಡಿದ್ರಿಂದ ವಾಯುವೇ ಜನಕ. ಇದು ನಾನು ಹುಟ್ಟಿ ಬಂದ ಹಿನ್ನೆಲೆ. ಹಾಗಾದರೆ ಸದ್ಯ ಏನಿಲ್ಲಿ ಅಂತ ಒಂದು ಪ್ರಶ್ನೆ ಉಂಟು. ನೀನು ಹೇಳಿದೆಯಲ್ಲ, ಏನೋ ತಪ್ಪಿಸುವ ಹಾಗೆ ಕಾಣುತ್ತದೆ. ಆದರೆ ಶಪಿಸುವುದಲ್ಲ, ತಪ್ಪಿಸುವುದು. ತಪ್ಪಿಸುವುದು ಯಾವುದನ್ನು? ನಮಗೊಂದು ಧ್ಯೇಯ ವಸ್ತು ಉಂಟು ಅಂತಾದರೆ, ಧ್ಯಾನಯೋಗ್ಯವಾದ ವಸ್ತು ಉಂಟು ಅಂತಾದರೆ ಅದರ ಕುರಿತೇ ತಾನೇ ನಾವು ತಪಸ್ಸನ್ನು ಮಾಡಬೇಕಾದವು. ಹಾಗೆ ನನ್ನ ಇಷ್ಟಾರ್ಥವನ್ನು ಕೊಡಬಹುದಾದ ದೈವ ಅಥವಾ ಇಷ್ಟ ದೈವ ಅದರ ಆಕಾರವನ್ನೇ ಅಂತರಂಗದಲ್ಲಿ ಚಿತ್ರಿಸಿಕೊಂಡು ಆ ನಾಮವ್ಯಾಹರಣವನ್ನು ಮಾಡ್ತಾ ಅದನ್ನೇ ತಪಸ್ಸೆಂದೋ ಧ್ಯಾನವೆಂದೋ ತಿಳಿದು ಇಲ್ಲಿ ಇದ್ದೇನೆ ಸದ್ಯ. ಹನುಮಂತ ಹೌದು, ನೀನು ಹೌದು. ಆದರಣೀಯ ಭಾವ ಉಂಟು. ನಮ್ಮಲ್ಲಿ ಅವ ಈಗ ಆರಾಧ್ಯ ಸೇವಿಯ. ಓಹೋ, ಹಾಗಂತ ರಾಮನಿಗೆ ಸೇವಕ. ಅವನನ್ನು ಜಗತ್ತು ಆರಾಧ್ಯ ದೃಷ್ಟಿಯಿಂದ ಒಂದು ವೇಳೆ ಕಾಣುವುದು ಹೌದಾದರೆ ಅದು ರಾಮ ಸೇವಕ ಎಂಬ ಕಾರಣಕ್ಕಾಗಿಯೇ ದಿಟ. ಹಾಗಂತ ರಾಮ ಸೇವಕನಾದ ಅಂಗದನೋ ಸುಗ್ರೀವನೋ ಬಾಕಿದ್ದವರಿಗೆ ನಮ್ಮಲ್ಲಿ ದೊಡ್ಡ ಗೌರವ ಇಲ್ಲ ಅಂತಲ್ಲ, ಪೂಜ್ಯ ಭಾವ ಇಲ್ಲ. ಓಹೋ, ಈಗ ಅಂಗದನ ಸಾಧನೆ ದೊಡ್ಡದೆ, ಸುಗ್ರೀವನ ಸಾಧನೆ ಕಡಿಮೆ ಅಲ್ಲ. ನಮಗೆ ಆಂಜನೇಯನ ಕುರಿತಾಗಿ ಹನುಮಂತನ ಕುರಿತಾಗಿ ಪೂಜ್ಯ ಭಾವನೆ. ಓಹೋ, ಬೇರೆ ಯಾರಿಗೂ ಸಿಗದೇ ಇರುವಂತಹ ರಾಮಾಲಿಂಗನ ನಮಗೆ ಸಿಕ್ಕಿದೆ. ಸೀತೆಯನ್ನು ಹುಡುಕಿ ರಾಮದೇವರಿಗೆ ಸಂದೇಶ ತಂದ. ಈಗ ನಮಗೆ ಹನುಮಂತನಲ್ಲೇ ಯಾರಿಗೂ ಗೊತ್ತಿರಲಿಲ್ಲ. ಈಗ ರಾಮದೇವರಿಗೆ ಸೀತೆಯನ್ನು ಹುಡುಕಲಿಕ್ಕೆ ಆಗ್ತದ ಇಲ್ಲೋ ಅಂತ ನಾವು ವಿಮರ್ಶೆ ಮಾಡುವಷ್ಟು ಸಣ್ಣವರಲ್ಲ, ಅಲ್ಪರೂ ಅಲ್ಲ. ರಾಮ ತಾನಾಗಿ ಹುಡುಕಲಿಲ್ಲ. ನಮ್ಮ ಎಂಥದ್ದು ಮಾಡಬಹುದು. ರಾಮ ಬಾಣದ ಮಹಿಮೆ, ಅದರ ಯೋಗ್ಯತೆ ಅದೆಲ್ಲ ನಾವು ಹೇಳಬಾರ್ದು. ಅವಾಗ ನಿನ್ನಲ್ಲಿರುವ ಬತ್ತಳಿಕೆಯಲ್ಲಿರುವ ಬಾಣ ಎಂಥದ್ದು ಅಂತ ಮತ್ತೊಬ್ಬ ಕೇಳಿದ್ರೆ ಮಾತಾಡ್ಲಿಕ್ಕೆ ಮೊದಲೇ ಬಹಳ ಜಾಗ್ರತೆ ಮಾಡ್ತಾ ಇದ್ದಿ. ಅಯ್ಯೋ, ನಿಮ್ಮಂಥವರ ಜೊತೆಗೆ ಬದುಕಬೇಕಲ್ಲ ಆಯುಷ್ಯ ಸಮಯ. ಹೌದಾ? ನಮ್ಮಂಥವರ ಜೊತೆಗ? ಯಾಕಂದ್ರೆ ಹನುಮಂತ ಅಲ್ಲ, ನಮ್ಮಂಥವರ ಜೊತೆಗೆ ಬದುಕೋದು ಬಹಳ ಸುಲಭ, ಸಹಜವಾಗಿದ್ರೆ ಆಯ್ತು. ಅದಕ್ಕೆ ನಾನು ಸಹಜವಾಗಿ ಹೇಳ್ತೀನಿ, ವೈಭವೀಕರಣ ಅಲ್ಲ. ಹನುಮಂತ ನಮಗೆ ಶರಣ್ಯ. ನೀ ಹೇಳ್ತಿ ನಾ ಹನುಮಂತ ಹೇಳುವಾಗ ನನಗೆ ಅದ ನನಗೇನು ಆಗ್ಲಿಲ್ಲ. ಹೇಳುವಾಗ ನಿನ್ನ ನೋಡಿ ಅಲ್ಲಲ್ಲ, ನನಗೆ ಹಾಗೆ ಹೇಳುವಾಗ ಏನೂ ಆಗಲಿಲ್ಲ. ನಿನಗೇನು ಆಗುದಿಲ್ಲ. ನೀ ಹನುಮಂತನನ್ನು ತಿಳ್ಕೊಳ್ಳಿಲ್ಲ. ಹನುಮಂತನನ್ನು ತಿಳ್ಕೊಳ್ಳಿಲ್ಲ. ಹೌದಾ? ನಾನೀಗ ಹನುಮಂತನ ಬಗ್ಗೆ ತಿಳ್ಕೊಳ್ಳೋದು. ನಾವು ಹೊಸ ಹುಡುಗರಿಗೆಲ್ಲ ನಾವೀಗ ಹೇಳ್ತೇವೆ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಮೈ ಗಟ್ಟೆ ಪುಷ್ಟಿ ಎಲ್ಲ ಆಗಬೇಕು. ಹೌದಾ? ನೀವು ಹನುಮಂತನ ಹೆಸರಿನಲ್ಲಿ ವ್ಯಾಯಾಮ ಶಾಲೆ ಮಾಡಿ ಬರೇ ಮೈ ಬೆಳೆಸುವುದಲ್ಲ, ವಿವೇಕ ಶಕ್ತಿಯನ್ನು ಯಾರಿಗಾಗಿ ಉಪಯೋಗಿಸಬೇಕು, ಯಾರಿಗೆ ನಾವು ದಾಸರಾಗಬೇಕು, ಯಾರಿಗೆ ಶರಣರಾಗಬೇಕು,
ಈ ವಿವೇಕ ಬರಬೇಕಿದ್ರೆ ಸುಮ್ಮನೆ ನೀವು ಹೌದಾ ಮೂಗಿನ ತುದಿಯಿಂದ ನೆತ್ತಿಯವರೆಗೆ ಕುಂಕುಮ ಹಾಕುವುದು, ಕೇಸರಿ ಬಣ್ಣದ್ದು ಕಟ್ಟಿಕೊಡುವುದು ಅದೆಲ್ಲ ಮುಖ್ಯ. ನಾವು ಹನುಮಂತನಾಗೆ ಶರಣರಾಗಬೇಕು, ರಾಮ ಕಾರ್ಯದಲ್ಲಿ ದಾಸರಾಗಬೇಕು, ಕಂಡವರಿಗೆ ದಾಸರಾಗುವುದಲ್ಲ. ಸಂಪಾದನೆ ಎಷ್ಟು ಮುಖ್ಯವೋ ವಿನಿಯೋಗದ ವಿವೇಕವೂ ಮುಖ್ಯ. ನೀವು ಒಳ್ಳೇದು ಮಾತಾಡ್ತೀವಿ, ಬರೀ ಹನುಮಂತ ಹೇಳೋದಲ್ಲ. ಯಾಕೆ ಹನುಮಂತ ಒಳ್ಳೇದು ಮಾತಾಡಬಾರ್ದು ಅಂತ ಉಂಟು? ಅಲ್ಲ, ಹನುಮಂತನೇ ಒಳ್ಳೇದು ಮಾತಾಡೋದು. ಹಾಗಾದ್ರೆ ಸರಿ ಆಯ್ತಲ್ಲ. ಹಾಗೆ ಹೇಳಲಿಕ್ಕೆ ಒಪ್ಪಲಿಕ್ಕೆ ಆಗುದಿಲ್ಲ. ಅದ್ಯಾಕೋ ಒಂದು ರೂಪ ಸಾದೃಶ್ಯವನ್ನು ನಾವು ಓದಿ ತಿಳಿದಿದ್ದೇವೆ. ಹನುಮಂತ ನೀನು ಹೇಳಿದೆ ಅಕ್ಷೀಣ ಬಲ ಅಂತ ಹೆಸರಾಗಿದೆ, ಹೌದು. ಆದ್ರೆ ನಾವು ಕಲ್ಪಿಸಿದ ಹನುಮಂತ ಒಂದು ಗಾತ್ರ, ಇನ್ನೊಂದು ಗಾತ್ರವೂ ಅಲ್ಲ, ಇರುವ ಗಾತ್ರದಲ್ಲಿರುವ ಪುಷ್ಟಿ ಸತ್ವ. ವಜ್ರ ಶರೀರಿ, ವಜ್ರವನ್ನು ಗಾತ್ರದಿಂದ ಹೇಳುವುದರಲ್ಲ, ಕಾಠಿಣ್ಯದಿಂದ ವಜ್ರವನ್ನು ಹೇಳುವುದು. ಒಂದು ತೆಂಗಿನಕಾಯಿ ಅದರ ಆಕಾರ ಗಾತ್ರದಿಂದ ನಾವು ಹೇಳುವುದಲ್ಲ, ಗೆರಟೆ ಆವರಣ, ಒಳಗಿರುವ ನಾರು, ಅದರ ಸ್ವರೂಪ, 3 ಕಣ್ಣು, ಅಪರೂಪದಲ್ಲಿ 2 ಕಣ್ಣು ಇರ್ಲಿಕ್ಕೂ ಸಾಕು, 1 ಕಣ್ಣು, ಸಾಮೂಹಿಕವಾಗಿ ಹೇಗೆ ಎದ್ದಿರುವುದು. ಹನುಮ ನೀನೆಂದೆಂಬೆ, ಆತ್ಮವಿಶ್ವಾಸದಲ್ಲಿ, ಧೈರ್ಯದಲ್ಲಿ. ಆತ್ಮವಿಶ್ವಾಸ ಧೈರ್ಯ ಇರುವುದು ಇಬ್ಬರಿಗೆ. ಒಂದು ಹನುಮಂತನನ್ನು ಗೊತ್ತಿದ್ದವನಿಗೆ, ಮತ್ತೊಂದು ಏನು ಗೊತ್ತಿಲ್ಲದವನಿಗೆ. ಅವನಿಗಿರುವಷ್ಟು ಆತ್ಮವಿಶ್ವಾಸ ಯಾರಿಗಿಲ್ಲ, ಗೊತ್ತಿಲ್ಲ. ಸ್ವತಃ ಹನುಮಂತನಿಗೆ ಇರ್ಲಿಕ್ಕಿಲ್ವಾ? ಕಾಣುವಾಗ ಬಡ ಜುಡುಗಿನಂದದಲ್ಲಿ ಅಂದ್ರೆ ಪರಾವಲಂಬಿ ಜೀವಿಯಾಗಿ ಕಾಣ್ತಾ ಇತ್ತು. ಒಂದು ಆಧಾರ ಇಲ್ಲದೆ, ಒಬ್ಬನ ಸಹಾಯ ಇಲ್ಲದೆ, ಈಗ ನಿನಗೆ ಆಹಾರ ಸಂಗ್ರಹಿಸಲಿಕ್ಕೂ ಕಷ್ಟ ಆಗುವ ಸ್ಥಿತಿಯಲ್ಲಿದ್ದಿ. ಹನುಮಂತ ಆಹಾರ ಇಲ್ಲದೆ ಬದುಕುತ್ತಾನೆ ಅಂತ ಇಲ್ಲ. ಹಾಗೆ 1 ತಿಂಗಳು ಸೀತಾನ್ವೇಷಣೆಗೆ ಅನ್ನ ಆಹಾರ ನೀರು ಮುಟ್ಲಿಲ್ಲ. ಅದೊಂದು ಸಂಕಲ್ಪದಲ್ಲಿ. ಕೆಲವರಿಗೆ ಹಾಗೆ ಸಂಕಲ್ಪ ಮಾಡಿದ್ರೆ 1 ವಾರ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಹೊಟ್ಟೆಗೆ ಏನೂ ತೆಕ್ಕೊಳ್ಳೋದಿಲ್ಲ, ಸಂಕಲ್ಪ ಮಾಡಬೇಕು. ಅಥವಾ ಯಾರಾದ್ರೂ ಒಬ್ಬ ಕೈಯಲ್ಲಿ ತಿಂಡಿ ಕೆಲಸ ಕೊಂಡಾಗುವಾಗ ಹೀಗಾಗಬಾರದು, ಆವಾಗ ಹಸಿವೆ ಆರಂಭ ಆಗ್ತದೆ. ಹಸಿವೆಯ ಕುತೂಹಲ ಇರುವುದು ಆ ದ್ರವ್ಯವನ್ನು ನೋಡಿ. ಅವನಿಗೆ ಹಿತ ಇಲ್ಲ, ಆಹಾರ ದ್ರವ್ಯ ಬೇಡ, ಹಸಿವೆ ಇಲ್ಲ, ಅವನಿಗೆ ಒಳ್ಳೆ ಪ್ರೀತಿ, ಹಸಿವೆ ಜೋರಾಗುದು ಅವನಿಗೆ. ಅದು ಆಸಕ್ತಿಯ ಮೇಲಿರುವುದು. ಪರಾವಲಂಬಿ, ನಾವು ಅದನ್ನೊಂದು ಉದಾಹರಣೆ ಹೇಳುವುದಿದ್ರೆ, ಇನ್ನೊಂದು ದೇಹವನ್ನು ಕಚ್ಚಿಕೊಂಡು ಅದರ ರಕ್ತವನ್ನು ಹೀರಿ ಉರುಟಾಗುವ ವರ್ಗ ಉಂಟು. ಹೌದಪ್ಪ, ನೀನು ಜುಣುಗು ಅನ್ನುವಾಗ ಅಷ್ಟು ಅರ್ಥ ಆಗ್ತದೆ ನಮಗೆ. ಮನೆ ಭಾಷೆಯಲ್ಲಿ ಉಣುಗು ಅಂತ ಹೇಳುದು, ನಮ್ಮ ಊರಿನಲ್ಲಿ ಪ್ರಾದೇಶಿಕವಾಗಿ ವ್ಯತ್ಯಾಸ ಇರಬಹುದು. ಆದ್ರೆ ಒಂದು ಇನ್ನೊಂದು ರಕ್ತವನ್ನು ಹೀರಿ ಪುಷ್ಟಿಯಾದ್ರೆ ಪಕ್ಕ ಅದು ಕಳಚಿ ಬೀಳುತ್ತದೆ. ದೇವರು ಶಾಪ ಕೊಡ್ತಾನೆ, ಇನ್ನೊಬ್ಬನ ರಕ್ತ ಹೀರಿ ಬದುಕಿದ್ರೆ ನಿನಗೆ ಪತನ. ತುಂಬಾ ಪುಷ್ಟಿಯಾದದ್ದು ಕೆಳಗೆ ಬೀಳಲೇಬೇಕು. ಒಂದು ಹಣ್ಣು ಪುಷ್ಟಿಯಾಗಿ ಬೀಳುವುದು ಬೇರೆ, ಅದು ಪಕ್ವ, ಬೇರೆದಿಂದ ಹೀರಿ. ಇದು ಇನ್ನೊಬ್ಬನ ರಕ್ತ ಹೀರಿ, ಅದು ಸಹ ಬೀಳುವುದೇ. ಬಡ ಜುಣುಗಿ ದಂಡದಲ್ಲಿ ಇರುವೆ ಹನುಮಂತ. ಹೌದಾದ್ರೆ ಏಕೆ? ಸದ್ಯ ಒಂದು ಸಮಾಧಾನ ಆಯ್ತು ನನಗೆ. ಪುಷ್ಟವಾದ ಜುಣುಗು ಅಂತ ನೀನು ಹೇಳಲಿಲ್ಲಲ್ಲ, ಬೇರೆಯವರನ್ನ ಎತ್ತರ ಕುಡ್ದವ ಅಂತ ಹೇಳಿದ್ದಲ್ಲ. ಇನ್ನೊಬ್ಬನ ರಕ್ತ ಹೀರಿ ಪುಷ್ಟಿಯಾಗಿ ಅಲ್ಲ, ಬಡ ಜುಣುಗಿ ದಂಡದಲ್ಲಿ ಇನ್ನೊಬ್ಬನ ರಕ್ತ ಹೀರಿದಲ್ಲ ಇರುವೆ ಹನುಮಂತನೇ. ಹೌದಾದ್ರೆ ಯಾಕೆ? ಇರುವೆ ಏಕೆ ಹಾಗೆ ಪ್ರಶ್ನೆ. ಹನುಮಂತ ಅಲ್ಲದಿದ್ರೆ ದಿನ ವರ್ಗದಲ್ಲಿ ತಲೆಮಾರು, ಒಂದು ತಲೆಮಾರಿನಲ್ಲಿ ಹಾಗೆ ಹೆಸರಿಡುವ ಕ್ರಮ ಉಂಟು. ಇಡೀ ಜನಪದದಲ್ಲಿ ಚೋಳಿ, ನಾನೀಗ ಆರ್ಯಾವರ್ತದಲ್ಲಿ ಬಹಳ ಪ್ರದೇಶವನ್ನು ಸುತ್ತಿ ಸುಳಿದು ಬಂದಿದ್ದೇನೆ. ನಿಮ್ಮ ಕಿಷ್ಕಿಂಧೆ ಪ್ರದೇಶದಲ್ಲಿ ವಿರೂಪಾಕ್ಷನ ದರ್ಶನ ಮಾಡಿ ಬಂದದ್ದು. ಅಲ್ಲಿ ಹನುಮಂತನ ಬಗೆಗೆ, ಕಪಿಕೋಳದ ಬಗೆಗೆ ಇರುವಂತಹ ಇತಿಹಾಸವನ್ನು ನನ್ನ ಮಟ್ಟದಲ್ಲಿ ನನಗೆ ಸಿಕ್ಕಿದವರ ಹತ್ರ ಮಾತಾಡಿದ್ದೇನೆ, ವಿಮರ್ಶಿಸಿದ್ದೇನೆ. ಗಣತನದ ಕಾಯ ಮಾತಕ್ಕೆಂದು ಜನರು ಸಿರುವರು, ಅದಕ್ಕಾಗಿ ಪ್ರಶ್ನಿಸುವುದು. ನಿನಗೆಲ್ಲಾದ್ರೂ ಯಾರಾದ್ರೂ ಸಂಸರ್ಗದಿಂದ ನಿನಗೊಂದು ಪ್ರಪಂಚದಲ್ಲಿ ಔದಾಸೀನ್ಯ, ವೈರಾಗ್ಯ ಬಂತ ಹನುಮಂತ ಅಂದ್ರೆ, ಅಥವಾ ನೀನು ನಿರೀಕ್ಷಿಸಿದ್ದು ಸಿಗಲಿಲ್ಲ ಅಂತ ಆಯ್ತಾ? ಒಂದು ಕಾಲದಲ್ಲಿ ದೊಡ್ಡ ವ್ಯಕ್ತಿತ್ವವಾದವರಿದ್ದಾರೆ, ಅವರ ಸಾಧಕರಿರ್ತಾರೆ. ಕೆಲವು ಒಂದು ತಲೆಮಾರಾಗುವಾಗ ಅವರು ವಯೋವೃದ್ಧರಾಗ ಅವರನ್ನು ಯಾರು ಗೌರವ ಹೇಳ್ತಾರೆ. ಈಗೆಲ್ಲ ನಮ್ಮ ಯೋಗ್ಯತೆಯನ್ನು ತಿಳಿಯುವವರೇ ಇಲ್ಲ, ಹಾಗೆ ನನಗೆ ಯಾವುದು ಬೇಡ ಅಂತ ಔದಾಸೀನ್ಯ ಬರುವುದು. ಕೆಲವರು ಅತೃಪ್ತರಿರ್ತಾರೆ, ಯೋಗ್ಯತೆ ಇರುವುದಿಲ್ಲ, ಹಾಗಂತ ಅವರ ನಿರೀಕ್ಷೆ ಇರ್ತದೆ ದೊಡ್ಡ ಗೌರವ ಸಿಗಬೇಕು ಅಂತ. ಸಿಕ್ಕಿದ್ರಲ್ಲಿ ಸಮಾಧಾನ ಇಲ್ಲ. ನಾವದನ್ನು ಸ್ವಲ್ಪ ತಮಾಷೆಯಾಗಿ ಅತೃಪ್ತ ಆತ್ಮಗಳು ಉಂಟು, ಆ ರೀತಿ ಹೇಳ್ಕೊಂಡ್ರೆ. ಈಗ ನಮ್ಮನ್ನು ಯಾರು ಗೊತ್ತಾ? ಮೊದಲು ಅವರನ್ನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಅವರಿಗೂ ಅವರು ಯಾರು ಅಂತ ಗೊತ್ತಿಲ್ಲ.
ಹೀಗೆ ಔದಾಸೀನ್ಯವೋ ಒಂದು ಅತೃಪ್ತಿಯೋ ಅಥವಾ ಈಗಿನ ಇದನ್ನೆಲ್ಲ ಕಂಡು ನಮ್ಮ ಕಾಲ ಎಂತದ್ದು ಎಂಬ ವೈರಾಗ್ಯವೋ ಒಂದು ಸಪ್ಪೆ ಆಗುತ್ತೆ ಜೀವನಕ್ಕೆ. ಯಾಕೆ ಎಂತದಿಲ್ಲ, ಯಾಕೆ ಇದು ಒಂದು ಔದಾಸೀನ್ಯ ಅಲ್ಲ. ವ್ಯಕ್ತಿತ್ವ ಇಲ್ಲದೆ ದೊಡ್ಡ ವ್ಯಕ್ತಿತ್ವ ಕಾಣಿಸಿಕೊಳ್ಳಬೇಕು ಅಂತ ಆಗೋದು, ಕಾಣಿಸಲಿಕ್ಕೆ ಅವಕಾಶ ಸಿಗದೇ ಇರುವುದು. ಹೀಗೆ ಒಟ್ಟು ನೀನು ಹೀಗೆ ಇರ್ಲಿಕ್ಕೆ ಕಾರಣ ಏನು? ಏನಾದರೂ ಕಾರಣ ಉಂಟೋ ಅಥವಾ ಕಾರಣವನ್ನು ಕಲ್ಪಿಸಬಹುದೋ ಅಥವಾ ಇಲ್ಲದೇ ಇರುವ ಕಾರಣ ಹೇಳಬಹುದೋ? ಪ್ರಾಕೃತವಾದ ಒಂದು ಜೀವಕ್ಕೆ, ಒಂದು ದೇಹಕ್ಕೆ ಪ್ರಕೃತಿಯಿಂದಲೇ ಪರಿಣಾಮಗಳು ಉಂಟಾಗ್ತವೆ. ಹಾಗಾಗಿ ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ಇನ್ನೊಂದು ದಿನ ಇರುವುದಿಲ್ಲ. ಎಷ್ಟೋ ಕಾಲ ಕಳೆದಾಗ ಪೂರ್ವಸ್ಥಿತಿಯನ್ನು ಕಲ್ಪಿಸಿ ನೋಡಿದವನಿಗೆ ದಿಗ್ಭ್ರಮೆ ಆಗ್ತದೆ, ಇದೆಯೋ. ಯಾಕೆಂತಂದರೆ ಪ್ರಕೃತಿ ಪರಿಣಾಮದಿಂದ ಹಾಗೆ ಮಾಡ್ತದೆ ಎಂಬ ಕಾರಣಕ್ಕೆ. ಸದ್ಯ ನಮ್ಮ ಶರೀರವನ್ನು ಕಂಡು ಕೇಳಿದ ಹನುಮಂತನ ಕುರಿತಾಗಿ ನಾವು ಉನ್ನತವಾದ ಕಲ್ಪನೆಯನ್ನಿಟ್ಟುಕೊಂಡು, ಹನುಮ ನೀನೆಂದೆಂಬೆ ತನುವ ನೋಡಿದರೆ ಬಡ ಜುಳುಗಿನಂದದೊಳಿರುವೆಯೇ. ಈಗ ನೀನು ನಿರಾಕರಿಸಿದ್ದಲ್ಲ, ತಿರಸ್ಕರಿಸಿದ್ದಲ್ಲ, ಯಾಕೆ ಕುತೂಹಲದಿಂದ ಕೇಳಿದ ಕಾರಣ. ಘನತರದ ಕಾಯವಾನಕ್ಕೆಂದು ಜನರಿಸಿರುವರು. ಹೌದು, ಅದನ್ನು ನಾನು ಹೇಳಿದ್ನಲ್ಲ, ಅಕ್ಷೀಣ ಬಲನೆಂದು ಹೇಳ್ತಾರೆ. ಅಕ್ಷೀಣ ಬಲ ಹನುಮ. ಹಾಗಾದರೆ ಹೀಗೆ ಯಾಕಾಯಿತು? ಕೆಲವು ಸಲ ಮಾನಸಿಕವಾದಂತಹ ಒಂದು ನಿರುತ್ಸಾಹವೋ ವೈರಾಗ್ಯವೋ ಉಂಟಾಗಿ ಅದು ದೇಹದ ಮೇಲೆ ಪರಿಣಮಿಸುವುದು ಉಂಟು. ಆಹಾರ ಬೇಕು ಅಂತ ಕಾಣೋದಿಲ್ಲ, ವಿಶ್ರಾಂತಿಯೇ ಸ್ವಭಾವವಾಗ್ತದೆ. ಆಗ ದೇಹ ಕ್ಷೀಣವಾಗ್ತಾ ಹೋಗ್ತದೆ. ಆಗ ಏನು, ಈ ಆಕಾರ ಕುಗ್ಗುವಿಕೆ ಬರುವುದಲ್ಲ, ಕ್ಷೀಣತೆ ಬರುವುದು. ನೀನು ಹೇಳಿದರೆ ಶರೀರವೇ ಸಂಕೋಚವ ಭೇಟಿಯಾಗಿ ಒಂದು ಸಲ ನನ್ನ ಶರೀರವನ್ನು ನಾನು ಪರೀಕ್ಷಿಸಿಕೊಂಡಾಗ ಯಾರೇ ಇಲ್ಲಿ ಹನುಮಂತನ ಬಗ್ಗೆ ತಿಳಿದವರಿಗೆ ಆಶ್ಚರ್ಯವಾಗುವ ಹಾಗೆ ಉಂಟು. ಹನುಮ ನೀನೆಂದೆಂಬ ಈ ತನ್ನು, ಈ ಶರೀರ ಯಾಕೆ ಹೀಗುಂಟು, ಇದನ್ನು ಆಲೋಚಿಸುತ್ತಾ ಪ್ರಾಮಾಣಿಕವಾದ ನಿನ್ನ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನಾನು ಸ್ವಲ್ಪ ಹಿಂದೆ ಆಲೋಚನೆ ಮಾಡಬೇಕಾಗ್ತದೆ. ಎಷ್ಟು ಹಿಂದೆ? ಹಿಂದೆ ಮುಂದೆ ನೋಡುವುದಲ್ಲ, ಸ್ವಲ್ಪ ಹಿಂದಿನ ನನ್ನ ಬದುಕನ್ನು ಅವಲೋಕಿಸಬೇಕಾಗ್ತದೆ. ಕೇಳ್ತೀಯಾ? ನಮ್ಮ ತನುಬಡವಾದೋದ ಕೇಳಯ್ಯ 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 ದೇಹಕ್ಕೆ ಈ ಸ್ಥಿತಿ ಉಂಟಾದದ್ದಲ್ಲ, ಅದು ಸ್ಫುಟವೇ. ಮತ್ತು ಆ ತೆರನಾದ ಪರಿಣಾಮ ಶೀಘ್ರವಾಗಿ ನನ್ನ ಮೇಲೆ ಆಗುವುದಕ್ಕೂ ಇಲ್ಲ. ಅದು ಒಂದು ಭೌತಿಕವಾದ ಪರಿಣಾಮ ಬೀರತಕ್ಕ ಒಂದು ಕಾರಣ. ನಾ ಸ್ವಲ್ಪ ಹಿಂದಿನ ನನ್ನ ಬದುಕನ್ನು ಅವಲೋಕಿಸಿದರೆ ಕಾಣುತ್ತದೆ. ಬಹು ದುಡಿಮೆಯ ಪರಿಶ್ರಮದ ಪರಿಣಾಮ ಈ ಶರೀರದ ಮೇಲೆ ಹೀಗಾಗಿರಬೇಕು ಅಂತ ತೋರುತ್ತದೆ.
ಹಾಗಾದ್ರೆ ಆಂಜನೇಯನ ದೇಹದ ಮೇಲೆ ಅಷ್ಟು ಪರಿಣಾಮವನ್ನು ಉಂಟು ಮಾಡತಕ್ಕ ದುಡಿಮೆ ಯಾವುದು? ಸರ್ವಸ್ವವನ್ನು ವಿನಿಯೋಗಿಸಿ. ಇದಕ್ಕಾಗಿಯೇ ನಾವಿರೋದು ಎಂಬಂತೆ ಅಲ್ಲ, ಇದಾದ ಮೇಲೆ ನಾವು ಇರಬೇಕಾಗಿಲ್ಲ ಎಂಬಂತೆ ಒಂದು ಸಾರ್ಥಕತೆಯನ್ನು ಕೊಡತಕ್ಕ ದುಡಿಮೆ. ನೋಡ್ತಾ ಇದೆಯಲ್ಲ, ಇಲ್ಲಿ ಕಾಣುತ್ತಿರುವ ಅವಶೇಷ ಸೇತುವಿನ ಅವಶೇಷ. ಈ ಸೇತುವನ್ನು ನಮ್ಮ ಆರಾಧ್ಯ ವಸ್ತುವಾದ ಪ್ರಭು ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕಾಗಿ ಲಂಕೆಯನ್ನು ಸೇರುವ ಉದ್ದೇಶದಿಂದ ಸಾಗುವ ಮಾಧ್ಯಮವಾಗಿ ರೂಪಿಸುವುದಕ್ಕೆ ಮುಂದಾದ. ಸಮುದ್ರರಾಜ ಹೇಳಿದ, ಹೀಗೆ ಸೇತುವೆ ನಿರ್ಮಾಣ ಮಾಡಿ. ಅದಕ್ಕೆ ನೀಲನ ನಳನ ಮುಂತಾದವರೆಲ್ಲ ನೇತೃತ್ವವನ್ನು ವಹಿಸಿ ನಿಂತ. ಹಾಗೆ ಸೇತು ನಿರ್ಮಾಣ ಮಾಡುವ ಕಾಲದಲ್ಲಿ ನಾನಾ ವಿಧವಾದಂತಹ ವಸ್ತು ವಿಶೇಷಗಳನ್ನು ತಂದು ಸಮುದ್ರದ ಅಗಾಧತೆಯನ್ನು ತುಂಬಿಸಬೇಕಾದ ಬದ್ಧತೆ ನಮಗೆ ಬಂತು. ಗಂಭೀರವಾದ ದೂರ ಸುಮ್ಮನೆ ಹೇಳೋದಲ್ಲವಲ್ಲ ಸಮುದ್ರ. ಆ ಸಮುದ್ರಕ್ಕೆ ಪರ್ವತವೋ ಕಲ್ಲೋ ಮಣ್ಣೋ ಮರವೋ ಇತ್ಯಾದಿಗಳನ್ನೆಲ್ಲ ತಂದು 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 ತುಂಬಿಸುವುದಕ್ಕೆ ನಳನ ಸಂಜ್ಞೆಯಂತೆ ನಾವು ಸನ್ನದ್ಧರಾದ. ನಾನು ಅಂತಲ್ಲ, ಅನೇಕ ಮಂದಿ ಕಪಿಗಳು ಮತ್ತೆ 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 ಪರಿಶ್ರಮದಿಂದ ದೂರದಿಂದ ತಂದಂತಹ ವಸ್ತುಗಳಿಂದಲಾಗಿ ಸೇತು ಪೂರ್ಣವಾಯಿತು. ಆಮೇಲೆ ನಾವೆಲ್ಲ ಅಲ್ಲಿ ನಡೆದು ಹೋದೆವು. ಲಂಕೆಯಲ್ಲಿದ್ದಂತಹ ರಾಕ್ಷಸ ಸೇನೆಯನ್ನು ಎದುರಿಸಿದೆವು. ಆ ಯುದ್ಧದಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟೋ ಎಂಬಂತ ಹೋರಾಟ ಮಾಡಿದೆ. ಬಹುಶಃ ತಾಳಿ ಪರ್ವತ ಕಲ್ಮರಂಗಳ ತಂದು 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 ಸ್ಥೂಲವೂ ಅಕ್ಷೀಣ ಬಲವೂ ಆಗಿದ್ದಂತಹ ನನ್ನ ಶರೀರ ಈಗ ಹೀಗಾಗಿರಬೇಕು ಅಂತ ನನಗೆ ಕಾಣ್ತದೆ. ಯಾಕಂದರೆ ಒಮ್ಮೆ ದುಡಿಯುವ ಕಾಲದಲ್ಲಿ ಆ ದುಡಿಮೆಯ ಸಾರ್ಥಕತೆಯನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡಾಗ ಕೆಲವು ಸಲ ಯಾವುದೋ ದೈವದ ದರ್ಶನಕ್ಕಾಗಿ ಪೂರ್ವದಲ್ಲಿ ವ್ರತ ತೊಟ್ಟು ಹೋಗುವವರಿಗೆ ಅಷ್ಟು ದೂರ ನಡೆಯುವ ಸಾಮರ್ಥ್ಯ ಉಂಟು ಅಂತ ಕೇಳಿದರೆ ಮೊದಲಿಲ್ಲ, ಆಮೇಲೂ ಇಲ್ಲ. ಆದರೆ ಆ ಕಾಲದಲ್ಲಿ ಒದಗಿ ಬರ್ತದೆ ಅಂತರಂಗದ ಶ್ರದ್ಧೆಯ ಪರಿಣಾಮವಾದ. ನಮಗೂ ಶ್ರೀರಾಮಚಂದ್ರವನಿಗಾಗಿ ನಿರ್ಮಿಸುತ್ತಿರುವ ಸೇತುವೆ ಎನ್ನುವ ಶ್ರದ್ಧೆಯ ಪರಿಣಾಮದಿಂದ ನಮ್ಮ ಪರಿಶ್ರಮ ದೇಹ ಸಾಮರ್ಥ್ಯಕ್ಕಿಂತಲೂ ಧಾರಣಾ ಶಕ್ತಿಗಿಂತಲೂ ಅಧಿಕವಾಗಿ ವಿನಿಯೋಗವಾಗಿದ್ದಿರಬೇಕು. ಹಾಗಾಗಿ ಆ ದುಡಿಮೆಯಿಂದ ಇದು ಶರೀರ ನಾವು ಹೀಗಾಗಿರಬೇಕು ಅಂತ ನನಗೆ ತೋರ್ತದೆ. ಮತ್ತೆ ನಿಖರವಾಗಿ ಇದೇ ಕಾರಣ ಅಂತ ಹೇಳುವುದಕ್ಕೆ ಅದೆಲ್ಲ ಗಣಿತ ಸೂತ್ರದ ಹಾಗಲ್ಲೂ ಅಲ್ಲ, ಇದಾಗಿರಬೇಕು ಅಂತ ನನಗೆ ಕಾಣ್ತದೆ. ನನ್ನ ಶರೀರ ಈಗ ನೀ ಹೇಳುವ ಹಾಗೆ ಬಡ ಜುಣುಗಿನಂತೆ ಇರುವುದಕ್ಕೆ ಅದು ಒಂದು ಕಾರಣ. ನಿನ್ನ ಮಾತಿನ ವಿವಕ್ಷೆಯನ್ನು ನೋಡಿದ್ರೆ ಹನುಮಂತನಿಗೆ ಕಾರ್ಯವನ್ನು ತೊಡಗುವ ಮೊದಲು ತನ್ನ ಶಕ್ತಿಯ ಬಗ್ಗೆ ನೆನಪಿರ್ತಿರ್ಲಿಲ್ಲಂತೆ. ಇಲ್ಲ, ಒಂದು ಮೌಢ್ಯನನ್ನು ವ್ಯಾಪಿಸಿದ್ದಿತ್ತು. 25ನೇ ದಿವಸ ಸಮುದ್ರ ತೀರಕ್ಕೆ ಬಂದು ಸುಮ್ಮನೆ ಕೂತಿದ್ದ ಅಂತ ನಾನು ಕೇಳಿ ನೋಡಿ ತಿಳಿದ ವಾಲ್ಮೀಕಿಯರು ಹೇಳ್ತಾರೆ. ನಮ್ಮಲ್ಲಿದ್ದಂತಹ ಜಾಂಬವಂತರೇ ಮಹಿಳೆಯರು ಭಲ್ಲೂಕರಾಜ ನನ್ನನ್ನು ಜಾಗೃತರನ್ನಾಗಿ ಅವರೇ ಎಲ್ಲ ಕವಿಗಳು ನಾವು ಆತ್ಮಹತ್ಯೆ ಮಾಡ್ತೇವೆ ಸುಗ್ರೀವನ ಮುಂದೆ ಮುಖ ತೋರಿಸುವ ಹಾಗಿಲ್ಲ ಅಂತ ಹೇಳುವಾಗ ನೀವೇ ಕಲಿಹನುಮ ಅಂತ ಹೇಳಿದ್ರು ಅಂತ ಯಾವ ಮಾತ್ರ ಇವರು ಹೇಳ್ತಾ ಇದ್ರು. ಹೌದು, ನಮ್ಮವರಳು ನೀವೇ ಕಲಿಹನುಮ. ಆದರೆ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಹನುಮಂತನಿಗೆ ಸಂಶಯ ಇರ್ತಿರ್ಲಿಲ್ಲ. ಈಗ ನಿನ್ನ ಮಾತಿನಲ್ಲಿ ಯಾಕೆ ಹೀಗೆ ಇರಬಹುದು. ಹೌದು, ಇದು ಹನುಮಂತನಿಗೆ ಹೀಗೆ ಕಾರ್ಯ ಮಾಡುವ ಮೊದಲು ಗೊಂದಲ ಇತ್ತು, ಆಗ್ತದೋ ಇತ್ತು ಅನ್ನ ಅದನ್ನ ಆಲೋಚನೆ ಮಾಡಿದ್ದಾನ ಅಂತ ಗೊತ್ತಿಲ್ಲ. ಆದ ಮೇಲೆ ಲಕ್ಷ್ಯ ಸಾಧನ ಮಾಡಿದ ಮೇಲೆ ಹೀಗೆ ಗೊಂದಲ ಇರ್ತಿತ್ತು ಅಂತ ಹೇಳುವುದು ನನಗೊಂದು ಸಣ್ಣ ಸಂಶಯ ಹುಟ್ಟಲಿಕ್ಕೆ ಕಾರಣ ಇತ್ತು. ಯಾಕಂದ್ರೆ ನಾವು ನಿರೀಕ್ಷಿಸದೇ ಇದ್ದ ಒಂದು ಪರಿಣಾಮ, ನಮ್ಮ ಅನುಭವಕ್ಕೆ ಬಾರದೇ ಇದ್ದ ಒಂದು ಪರಿಣಾಮ ಇನ್ನೊಬ್ಬ ಲಕ್ಷಿಸಿ ಹೇಳಿದಾಗ ಹೌದಾ ಈಗಷ್ಟೇ ಜಾಗೃತನಾಗಿ ನಾನು ಆಲೋಚನೆ ಮಾಡಿದ್ದೇನೆ. ಹನುಮಂತನಿಗೆ ಅವನ ಬಗ್ಗೆ ಆಸಕ್ತಿಯೇ ಇಲ್ಲ. ನಿನಗೆ ಇಲ್ಲದೆ ಇರುವ ಆಸಕ್ತಿ ನನಗೆ ಜಾಗೃತ ಆಗುವ ಹಾಗೆ ಹೀಗಿದ್ದಿರಬಹುದಾ? ಹೌದು, ಒಂದು ಉತ್ತರ ಹೇಳುದು ಅವನನ್ನು ಬಂದವನನ್ನು ಕಳಿಸ್ಲಿಕ್ಕೆ ಒಂದು ಉತ್ತರ ಹೇಳುದು. ಅವನಿಗೆ ನಿಜವಾಗಿ ಉತ್ತರ ಬೇಕಾದಲ್ಲ, ಅವನ ನೋಡುವಾಗ ಪ್ರಶ್ನೆ ಮಾಡುವ ಕುತೂಹಲ. ಅವ ಯಾವುದು ಹೇಳಿದ್ರು ಅವ ಹೋಗ್ತಾನೆ, ಅಥವಾ ಸರಿಯಾದದನ್ನು ಹೇಳಿದ್ರು ಅವ ತಗೊಳ್ಳೋದಿಲ್ಲ. ಹೌದಾ ಮತ್ತೆ ಯಾಕೆ ಸುಮ್ಮನೆ ಕೇಳಿದ್ದು ಅಲ್ಲ, ಕೇಳುವವನಿಗೆ ಇನ್ನೊಂದು ಪ್ರವೃತ್ತಿ ಇರ್ತದೆ. ತನಗೆ ಬೇಕಾದ ಉತ್ತರವನ್ನೇ ಅವ ಕೊಡಬೇಕು ಅಂತಲೂ ಇರ್ತದೆ. ಆ ಉತ್ತರ ಯಾಕೆ ಕೊಡುವುದಿಲ್ಲ? ನಾನು ಹನುಮಂತನ ಕುರಿತು ಶ್ರದ್ಧೆಯಲ್ಲಿ ಕೇಳುದು, ಹನುಮಂತನ ಬಗೆಗೆ ಭಕ್ತಿ. ನೀ ಹೇಳ್ತಿ ಪರ್ವತ ಮಣ್ಣು ಕಲ್ಲನ್ನು ಹೊತ್ತಿರಬಹುದು, ಯುದ್ಧ ತೀರ್ಥ
ಗೊತ್ತಿತ್ತು. ಅಸೀಮ ಸಾಧನೆ, ಅದ್ಭುತ ಪರಿಣಾಮ, ಅಮೋಘ ಕರ್ತೃತ್ವ. ಈ ದೊಡ್ಡ ದೊಡ್ಡ ಶಬ್ದವನ್ನು ಕಂಡವರಿಗೆ ಹೇಳಿಕೆ ತೊಡಗಿದ್ದಾರೆ. ಹನುಮಂತನನ್ನು ಕಂಡ್ರೆ ಹೇಳುವುದು, ಕೇಳುವವನಿಗೆ ಅವನನ್ನು ಗೊತ್ತಿರುವುದಿಲ್ಲ ಎಂಥದ್ದು ಅಂತ. ಅವ ಎದುರಿಗೆ ಹೇಳುದು. ಅವನು ಕೇಳಿದ ಹೆಣ್ಣನ್ನು ಆಲೋಚನೆ ಮಾಡುದು ಮಹಾಮೂರ್ಖನು. ನನ್ನನ್ನು ಬಾರಿ ಹೊಗಳಿಲ್ಲಲ್ಲ ಅಂತ. ಪ್ರಪಂಚದಲ್ಲಿ ಹೊಗಳಿಕೆ ಬಯಸುವುದೇ ಮೂರ್ಖನು. ನಿಜವಾಗಿ ಸಾಧಕರು ಹೊಗಳಿಕೆ ಬಯಸುವುದಿಲ್ಲ, ಹೊಗಳಿಕೆ ಮಾಡಿದ್ದು ಅಲ್ಲ. ಮೂರ್ಖರಿಗೆ ಅಭಿನಂದನೆ ಮಾಡಿದರೆ ಚಪ್ಪಾಳೆ ಬಡಿಯುವವರು ಹೆಚ್ಚು. ಸಾಧಕರಿಗೆ ಅಭಿನಂದನೆ ಮಾಡಿದರೆ ಎಂತ ದುಡ್ಡುಗಳು ಅಂತ ಹೇಳುದು. ಹಾಗಾದ್ರೆ ಕೇಳುವ ಎಂತ ಮಾತ್ರ ನಮಗೂ ಅರ್ಥ ಆಗ್ತದೆ. ಔದಾಸೀನ್ಯ ಕಾಣ್ತದೆ. ನನಗೆ ಅನ್ನಿಸುವುದು, ಒಬ್ಬ ಪರಮಜ್ಞಾನಿಯಾದ ಸೂರ್ಯನ ಜೊತೆಗೆ ವ್ಯಾಸಂಗ ಮಾಡಿದ ಐಂದ್ರ ವ್ಯಾಕರಣ ಕಲಿತ ಹನುಮಂತ ಪರಮ ವಿವೇಕಿ, ಒಂದು ರೀತಿಯ ರಾಮನ ಬಹಿರ್ಮುಖ ಪ್ರಜ್ಞೆ ಹೇಮಂತಂದ್ರೆ. ತಾಂತ್ರಿಕತೆ ಇಲ್ವೋ? ಹಾಗೂ ಒಂದು ಉಂಟ. ಅಂದ್ರೆ ಯುಗ ಯುಗ ಕಳೆದ ಹಾಗೆ ತಾಂತ್ರಿಕತೆ ಬೆಳೀತದೆ. ಅಲ್ಲ, ವ್ಯತ್ಯಾಸ ಬಂದಿತ್ತು, ಗಾತ್ರದಲ್ಲಿ ವ್ಯತ್ಯಾಸ. ಕಾಲದಲ್ಲಿ ಕಷ್ಟಪಡ್ತಿದ್ದದ್ದು ಒಂದು ಬಂಡೆಕಲ್ಲನ್ನು ಹೊರಲಿಕ್ಕೆ ಏನು ಮಾಡೋದು ಅಂತ. ಆಮೇಲೆ ಬಂತು, ಇಲ್ಲ ನೀವು ಸೈಕತವನ್ನು ರಾಶಿ ಹಾಕಿ ಅದರಲ್ಲಿ ಉರುಳಿಸಿಕೊಂಡು ಹೋಗಿ ಮೇಲೆ ಇಡಿ, ಕೆಲಸ ಉಂಟು. ಆಮೇಲೆ ಬಂತು ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ. ಉಪಕರಣದಿಂದ ಸಾಧನೆ ಮಾಡಬಹುದು. ಅದನ್ನು ಹೀಗೊಂದು ದೊಡ್ಡ ಇದರಿಂದ ತಳ್ಳಿಕೊಂಡು ಹೋಗುವುದು. ಆ ಕಾಲದಲ್ಲಿ ಅದನ್ನು ಬಳಸಲಿಲ್ಲ ಯಾರು. ಆದರೆ ಮಹತ್ವಪೂರ್ಣವಾದ ಯೋಗ್ಯತೆ ಇದ್ದವರಿಗೆ ಉಪಕರಣವೇ ಬೇಡ ಸಿದ್ಧಿಗೆ ಅಂತ ಅದುಂಟು. ಅದು ಇನ್ನೂ ಬೆಳವಣಿಗೆ ಉಂಟು. ಹೌದು. ಹೀಗೆ ಕಾಣುವಾಗ ಹೊರಬೇಕ, ದಣಿಬೇಕ. ಮತ್ತೆ ಬಳಲುವುದೇ ಸೇತುವೆ ಬಿತ್ತರಿ ಪಡೆ ಒಂದು ದೈಹಿಕವಾದ ಶ್ರಮ, ಇನ್ನೊಂದು ಮಾನಸಿಕವಾದ ಶ್ರಮ. ಒಂದು ನಾಳು ನುಡಿ ಉಂಟು, ದೈಹಿಕವಾದ ಶ್ರಮ ಹೆಚ್ಚು. ಏನು ಬಿಸಿಲಿನಲ್ಲಿ ದುಡಿತಾರೆ, ಬೆವರು ಸುರಿಸ್ತಾರೆ. ಆದರೆ ಇತ್ತೀಚೆಗೆ ವಿವೇಕಿಗಳು ವಿಮರ್ಶಕರು ಹೇಳ್ತಾರೆ, ದೈಹಿಕ ಶ್ರಮ ಅಲ್ಲ, ಸ್ವಲ್ಪ ದಣಿವಾರಿದ್ರೆ ಶ್ರಮ ಕಡಿಮೆ ಆಗ್ತದೆ. ಮಾನಸಿಕವಾಗಿ ಯಾರೂ ಇಲ್ಲದಲ್ಲಿ ಒಂದು ಸಣ್ಣ ಮಾಧ್ಯಮವನ್ನಿಟ್ಟುಕೊಂಡು ಮಾಡುವ ಶ್ರಮ ಹೆಚ್ಚು ಹೇಳ್ತಾರೆ. ಅವ ಹೀಗೇ ಇರುವುದು. ಅವ ಹೇಳ್ತಾನೆ, 10 ವರ್ಷದ ನಂತರ ನನಗೆ ಮನೆಯವರನ್ನೇ ಗುರ್ತ ಸಿಗುವುದಿಲ್ಲ ಅಂತ. ಹೌದಾ? ಹಾಗಲ್ಲೂ ಬಿಸಿಲಿನಲ್ಲಿ ದುಡಿಯೋವನಿಗೆ ದೃಷ್ಟಿ ಮಾಂದ್ಯವೇ ಬರಲಿಲ್ಲ. ಇದು ಶ್ರಮ ಹೆಚ್ಚು. ಈಗ ಮನೆಯವಳು ಬಂದು ಕರೆದ್ರೂ ಗೊತ್ತಾಗೋದಿಲ್ಲ, ಹೆಂಡತಿಯೋ ಅಲ್ಲ ತಾಯಿ ಅಂತ ಗೊತ್ತಾಗೋದಿಲ್ಲ ಹೇಳ್ತಾನೆ. ಹಾಗಾದರೆ ಶ್ರಮ ಯಾವುದು? ಅದು ಒಂದು ಉಂಟು. ಅಂದರೆ ಈ ವಿಶೇಷ ಜ್ಞಾನದ ಯುಗದಲ್ಲಿ ದ್ವಾಪರ, ಹೌದಪ್ಪ, ಸತ್ಯಯುಗದ ಜ್ಞಾನವೂ ಅಲ್ಲ, ತ್ರೇತೆಯಲ್ಲಿ ಬಂದ ಕರ್ಮಕಾಂಡವೂ ಅಲ್ಲ, ವ್ಯತ್ಯಾಸ ಆಗಿದೆ. ಒಂದು ಕಾರ್ಯ ತಪಸ್ಸೇ ಶ್ರೇಷ್ಠ. ಆಮೇಲೆ ಹೇಳಿದರು ತಪಸ್ಸಲ್ಲ ಯಜ್ಞ, ಇದನ್ನ ಮಮ. ಆವಾಗ ಅಲ್ಲಿ ಜ್ಞಾನಕಾಂಡಕ್ಕಿಂತ ಹೆಚ್ಚು ಕರ್ಮಕಾಂಡ ಬಂತು. ಜ್ಞಾನಕಾಂಡದಲ್ಲಿ ತಪಸ್ಸು, ಕರ್ಮಕಾಂಡದಲ್ಲಿ ಯಜ್ಞ.
ಈಗ ಹೇಳ್ತಾರೆ ದ್ವಾಪರದಲ್ಲಿರುವಾಗ ಯಜ್ಞವು ಬೇಡ, ಈ ಹೊಗೆ ತಿನ್ನೋದು ಯಾರು, ನಾವು ಕಲಶ ಮಾಡುವ, ನವಗ್ರಹ ಶಾಂತಿ ಕಲಶ, ನವಗ್ರಹ ಹೋಮ ಅಲ್ಲ, ಅದು ಮತ್ತು ಸುಲಭ. ಇನ್ನು ಸ್ವಲ್ಪ ಸಮಯ ಕಳೆದ ಮೇಲೆ ಹೇಳಿಯಾರು ನವಗ್ರಹರ ದೇವರ ನಾಮಾವಳಿಯನ್ನು ಹೇಳಿದ್ರೆ ಸಾಕು ಭಜನೆ ಮಾಡುವ ಅಂತ. ಮತ್ತೆ ಸ್ವಲ್ಪ ಹೇಳಿದ್ರು ಬೇಡ, ಭಜನೆ ಕಳೆದು ಕೊನೆಗೆ ಪಂಚಕಜ್ಜಾಯ ತಗೊಂಡ್ರೆ ಸಾಕು ಅಂತ. ಅದರಷ್ಟು ಒಳ್ಳೇದು ಯಾವುದೂ ಅಲ್ಲ, ಹೀಗೆ ಮಾಡಿದರೆ ಮುಗೀತು. ಅದನ್ನು ನಾವು ಪರಿವರ್ತನೆ ಅಂತ ಹೇಳೋದು, ಬೆಳವಣಿಗೆ ಅಂತ ಹೇಳೋದು ಅಲ್ಲ, ನಂಬಿಕೆಯ ಅಲ್ಲಿ ಆದಂತಹ ಒಂದು ವಿಚಲನೆ ಹೇಳೋದು ಅಲ್ಲ. ಅದಕ್ಕೆ ಸುಲಭವಾಗಿ ಹೇಳಲಿಕ್ಕೆ ಒಂದು ದಾರಿ ಉಂಟು, ಯುಗ ಧರ್ಮ ಅಂತ ಹೇಳುದು. ಹೌದು, ದೈಹಿಕವಾದ ಶ್ರಮವನ್ನು ಹೇಳಿದ್ದೀನಿ. ನಾವು ದುಡಿದವರು, ದುಡಿಮೆಯ ಪರಿಣಾಮ ಇದು ಅಲ್ಲ. ಪೊತ್ತು ದಣಿಯದ ಲೇಖಿ ಹೊತ್ತರೆ ದಣಿವಾಗ್ತದೆ ಅಲ್ಲ ಅಂತ ಹೇಳಿದ್ದೀನಿ. ನನ್ನ ಶರೀರದ ಮೇಲೆ ಇದು ಪರಿಣಾಮ ಆದದ್ದಲ್ಲ ಅಂತಲ್ಲ, ಇದು ಅಗತ್ಯ ಇಲ್ಲ ಅಂತಲ್ಲ. ಅಗತ್ಯ ಇಲ್ಲ, ಹೌದಾ? ರಾಮ ನಿಮ್ಮನ್ನು ದುಡಿಸಿದ ಅಂತ ನಾನು ಸುಮ್ಮನೆ ರಾಮನ ಮೇಲೆ ಆರೋಪ ಹಾಕುವುದೇ ಇಲ್ಲ. ಅವನನ್ನು ಎಳುತ್ತಿ ಪ್ರಸಂಗಕ್ಕೆ ತರುವುದೂ ಇಲ್ಲ. ನಾನೇ ದುಡಿದದ್ದು ಅಂತ ತಿಳಿದವರು ನಾವೆಲ್ಲ. ಅಂದರೆ ರಾಮನಿಗಾಗಿ ದುಡಿದದ್ದು, ಅದು ನಿಮ್ಮ ನಂಬಿಕೆ. ಈಗ ರಾಮನಿಗಾಗಿ ಆದರೂ ಹೀಗೆ ದುಡಿಬೇಕಾಗಿರ್ಲಿಲ್ಲ ಎಲ್ಲ ಅಲ್ಲ. ಆಗಿ ಹೋದದ್ದರ ಬಗ್ಗೆ ಅದು ಹಾಗಲ್ಲ ಹೀಗಾಗಬೇಕಿತ್ತು ಅಂತ 100 ಜನ ವಿಮರ್ಶಕರು ಹುಟ್ಟುತ್ತಾರೆ. ಬೇಡ, ಹೇಗೆ ಮಾಡಬೇಕು ಅಂತ ಗೊತ್ತಿದ್ದು ಹೇಳುವ. ಆ ಕಾಲದಲ್ಲಿ ಇದು ಒಂದು ನಿಮಗೆ ಗಟ್ಟಿ ಗುರುಬಲ. ಗುರುಬಲ ಅಂದ್ರೆ ವಿದ್ಯಾಭ್ಯಾಸ ಹೇಳಿದ್ದೆ ನಾನು. ಗುರುಬಲ ಅಂದರೆ ತಿಳುವಳಿಕೆಯನ್ನು ಹೇಳುವ ಒಂದು, ನಿಮಗೆ ಕಪಿಗಳಿಗೆ ತಿಳಿಗಳಿಗೆ ಹೇಳುವ ಗುರು ಯಾರು ಅಲ್ವಾ? ಜಾಂಬವರು ಬಲ್ಲೂಕರು. ನಿಮಗೆ ಸಿಕ್ಕಿತ್ತು ಜಾಂಬವರು ಬಹುಶಃ ರಾಮನ ಸಹವಾಸದ ಕಾಲ, ಅದರ ಸ್ವಲ್ಪ ಹಿಂದೆ ಮುಂದೆ ಇರಬಹುದು. ಹೌದಪ್ಪ. ಹನುಮಂತ ಎನ್ನುವ ವ್ಯಕ್ತಿತ್ವ ಸತ್ಯಯುಗದಿಂದ ಉಂಟು. ರಾಮನಿಗಿಂತ ವಯಸ್ಸಿನಲ್ಲಿ ಹನುಮಂತ ಬಹಳ. ಈ ವಯೋಮಾನವನ್ನು ಹನುಮಂತ ಕಲ್ತ ಸೂರ್ಯನ ಜೊತೆನ ವ್ಯಾಸಂಗ ಇದನ್ನೆಲ್ಲ ಬಿಟ್ಟು, ಅಥವಾ ಈ ಪ್ರಜ್ಞೆಯನ್ನು ಬದಿಗಿಟ್ಟು, ಅಥವಾ ಪ್ರಜ್ಞೆಯಿಂದಲೇ ಗೊತ್ತಿಲ್ಲ, ರಾಮನಿಗೆ ಪೂರ್ಣ ದಾಸ್ಯತ್ವ ಅಲ್ವ ಹನುಮಂತನದ್ದು. ಹೌದಪ್ಪ. ಹನುಮಂತ ರಾಮನಿಗೆ ಪೂರ್ಣ ದಾಸನಾಗಬೇಕೋ ಅದು ಬೇಡ ಅಂತಲ್ಲ, ನನಗೆ ಬೇಕು ಅಂತ ಕಾಣುವುದು. ಹೌದು, ಹನುಮಂತನಿಗೆ ಸ್ವಯಂ ವ್ಯಕ್ತಿತ್ವ ಉಂಟು. ನಮಗೆ ವೀರಾಂಜನೇಯ ಸ್ವಾಮಿ. ಹೌದು, ಹನುಮಂತ ದಾಸಸ್ವಾಮಿ ಅಲ್ಲ. ಹನುಮಂತ ದಾಸಸ್ವಾಮಿ ಅಲ್ಲ. ಆದರೆ ಹನುಮಂತ ಹರಿದಾಸ ಆಗಿ ಹೋದ. ಆದರೆ ಒಂದುಂಟು, ಹನುಮಂತನನ್ನು ವೀರಾಂಜನೇಯನೆಂದೋ ಸ್ವಾಮಿ ಎಂದೋ ಕರೆಯುವುದಕ್ಕೆ ಕಾರಣವಾದದ್ದು ಅವನು ಯಾವುದನ್ನು ಆಧಾರವಾಗಿಟ್ಟುಕೊಂಡನೋ ಆ ರಾಮ ವ್ಯಕ್ತಿತ್ವದ ಶರಣ್ಯ ಭಾವ. ಹನುಮಂತನ ವಿಕ್ರಮ ಕಂಡದ್ದು ರಾಮನ ಸಹವಾಸದಿಂದ. ವಿಕ್ರಮ ಮೊದಲೇ ಇತ್ತು. ಅದು ಎಲ್ಲಿಯವರೆಗೆ ಅಂದರೆ ಹನುಮಂತ ಅಂದರೂ ಹರಿದಾಸ. ಹನುಮಂತನ ಹೆಸರು ಹೇಳುವವರು ಹರಿಕಥೆದಾಸರಾಗಿದ್ದಾರೆ. ಹರಿಕಥೆದಾಸರು ಕತೆ ಹೇಳಿದರೆ ಸಂಪಾದನೆ. ಹೌದಪ್ಪ, ಹರಿಕಥೆದಾಸರು, ಅವರು ಹರಿದಾಸರಲ್ಲ. ಯಾಕಂದರೆ ಹರಿಕತೆ ಮಾಡುವಲ್ಲಿ ದೇವಸ್ಥಾನಕ್ಕೆ ಹೋಗುದಿಲ್ಲ, ಮಾಮ ಅಲ್ಲಿಂದಲೇ ಹೋಗ್ತಾನೆ. ಎತ್ತಲೇತಕ್ಕೆ ಕಲ್ಮರಂಗಳ. ಹೌದು. ಮತ್ತೆ ಬಳಲುವುದು ಯಾಕೆ? ಎತ್ತುವುದು ಇದು ಬಳಲಿಕೆ. ಈಗ ಬ್ರಹ್ಮರಥಕ್ಕೆ ಹಗ್ಗಕ್ಕೆ ಕೈಗೊಟ್ಟವನಿಗೆ ಬಳಲಿಕೆ ಆಗ್ತದ? ದೇವರ ಸೇವೆ ಹೇಳ್ತಾನೆ. ಅಥವಾ ದೇವರಿಗೆ ಲಾಲಕಿ ಪಾಲಕಿ ಸೇವೆ ಹೆಗಲು ಕೊಡ್ತಾನೆ, ಅಯ್ಯೋ ದೇವರನ್ನು ಹೊತ್ತು ಬಚ್ಚಿತು ಅಂತ ಹೇಳುವುದಿಲ್ಲ. ಹಾಗಾದರೆ ತಲೆಹೊರೆಯಲ್ಲಿ ಬ್ರಹ್ಮವಾಹಕ ಈ 9 ದಿವಸದ ಜಾತ್ರೆಗೆ ತಲೆಹೊರೆಯಲ್ಲಿ ಹೋಗುದು. ಅಲ್ಲಿ ರಥವೂ ಇಲ್ಲ, ಚಂದ್ರಮಂಡಲವೂ ಇಲ್ಲ, ಪಾಲಕಿಯೂ ಇಲ್ಲ. ಅಲ್ಲ ಹಾಗೆ ಅಂತ ಇದು ಮಾಡುದು. ದೇಹಕ್ಕೆ ಹೋಗಲಿಕ್ಕೆ ದೂರ ಉಂಟು, ಎಂತ ಮಾಡಬೇಕು? ದೇಹಕ್ಕೆ ಪರಿಣಾಮ ಆಗುವುದಿಲ್ಲ ಅಂತ ಅರ್ಥ ಅಲ್ಲ, ಆಗ ಅದು ಗೊತ್ತಾಗುವುದಿಲ್ಲ ಅಂತ ಅರ್ಥ. ಯಾಕಂದರೆ ಒಂದು ಆವೇಶ, ಒಂದು ಭಕ್ತಿಯ, ಒಂದು ಶ್ರದ್ಧೆಯ, ಒಂದು ಮನೋಧರ್ಮ ಕಾರಣ ಆಗ್ತದೆ. ಆವೇಶ ಬರುವವರು ಕಡ್ಕೊಳ್ಳೋದು ನೋಡುವಾಗ ಕೆಲವರು ಇಲ್ಲಿ ತ್ರಿಶೂಲ ಹೀಗೆ ಹಾಕು ಮತ್ತೆ ಹಾಕಿ ಅಭ್ಯಾಸ ಆಗಿದೆ, ಅಲ್ಲಿಗೆ ಹಾಕುದು, ಬೇರೆ ಕಡೆಗಲ್ಲ. ಹೌದೌದು, ಅದನ್ನು ನೋಡುವಾಗ ನಮಗಾಗ್ತದೆ ಛೇ ಎಂಥದೆಲ್ಲ ಮಾಡ್ತಾರೆ. ಅದೆಲ್ಲ ನಮಗೆ ಪರಿಚಿತವಾದಲ್ಲ, ಯಾಕೆ ನಮ್ಮ ಕಾಲದಲ್ಲಿ ಅದಿರಲಿಲ್ಲ. ಅದಕ್ಕಾಗಿ ನನ್ನ ಅನುಭವ ಹೇಳಬೇಕಾ? ಬಿಡು ಬಿಡಿ ಸೇತುವನ್ನು ಬಲಿಬಡೆ,
ಹೊತ್ತದ್ದೋ ಅಥವಾ ಇದೋ ಇನ್ನೊಂದು ಮತ್ತೊಂದು. ನಿಮಗೆ ಕಡು ಗಹನವೇ ಹೌದು. ಒಂದು. ಇನ್ನೊಂದು, ನಾನು ಸೇತುವೆಯನ್ನು ಬಲಿಯುವ ಬಗೆಗೆ ನಾನು ಹೇಳ್ತೇನೆ. ನೆರೆ ಪರಾಕ್ರಮಿಗೆ ಏನು ಗೊತ್ತು ದೊಡ್ಡಿತು. ನಾವಷ್ಟೂ ಮಂದಿ ಶ್ರೀರಾಮಾನುಗ್ರಹವನ್ನು ಹೊಂದಿ ಸಮುದ್ರರಾಜನ ಮಾತಿನಂತೆ ಅದರಲ್ಲಿಯೂ ನಳನ ವಿಶೇಷ ಶಕ್ತಿಯನ್ನು ಬಳಸಿ ಅಷ್ಟು ದಿನ ಅಷ್ಟು ದೀರ್ಘವಾಗಿ ಕಟ್ಟಿದ ಸೇತುವೆಗೆ ಮತ್ತೆ ಬಾಣಮುಖದಲ್ಲಿ ಬತ್ತಳಿಕೆಯ ಬಾಣ. ಹನುಮಂತ ಹೌದಾದ್ರೆ ಗೊತ್ತುಂಟು, ಅಲ್ಲದಿದ್ರೆ ಇದು ಬತ್ತಳಿಕೆ, ಒಳಗಿರೋದು ಬಾಣ, ಕೈಯಲ್ಲಿರೋದು ಬಿಲ್ಲು. ಅಲ್ಲಲ್ಲ, ಬತ್ತಳಿಕೆಯ ಬಾಣದ ವಿಷಯ ಹೇಳುವುದೇನೆ. ಬಾಣಮುಖದಲ್ಲಿಂದ ಮುಖದಿಂದ ಬರತಕ್ಕ ಬಾಣದಿಂದ ಅಲ್ಲಲ್ಲ, ಕೆಲವರು ಅದನ್ನು ಮಾಡಿಬಿಡ್ತಾರೆ ಬಾಣದ ಮೂಲಕ. ನಿನಗೆ ದೊಡ್ಡಿತು, ನಿನಗೆ ದೊಡ್ಡ ವಿಷಯ. ಮತ್ತು ಕಡು ಗಹನವೇ, ನಿಮಗೆ ಕಡು ಗಹನವೇ. ಬಹುಶಃ ಕಪ್ಪಿಗಳಲ್ಲಿ ಬಿಲ್ಲು ವಿದ್ಯಾ ಪರಿಣತಿ ಏನೋ ವಾಲಿ ಏನೋ 4 ಮರದ ಗೆಲ್ಲು ಕಡಿಯುತ್ತಿದ್ದ ಅಂತ ಎಲ್ಲಿಯೋ ಉಲ್ಲೇಖ ಉಂಟು. ಮತ್ತೆ ಹೇಳ್ತಾರೆ ಅದು ರಾಮನ ಸಾಮರ್ಥ್ಯವನ್ನು ತಿಳಿಲಿಕ್ಕೆ ಸುಗ್ರೀವ ಬುದ್ಧಿವಂತನಾಗಿ ಕೇಳಿದ್ದು ಅಂತ. ಈ ಬಾರಿ ಬಿಲ್ಲು ವಿದ್ಯೆ ಕಲ್ತದ್ದೆಲ್ಲಿ? ಕೆಲವೊಮ್ಮೊಂದು ದೊಡ್ಡ ವ್ಯಕ್ತಿತ್ವ ಅಂತ ಆದಮೇಲೆ ಅವನನ್ನೊಂದು ದೊಡ್ಡದು ಮಾಡ್ತಾರೆ ಅಭಿಮಾನಿಗಳು. ಎಂಥದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವರಿಗೆ ಇವರ ಸ್ವರೂಪಜ್ಞಾನವೂ ಇಲ್ಲ, ಅವನನ್ನು ಮೊದಲೇ ಗೊತ್ತಿಲ್ಲ. ರಾಮಾಯಣದಲ್ಲಿ ಶ್ರೇಷ್ಠ ರಾಮ ಮತ್ತು ರಾಮನನ್ನು ಅನುಸರಿಸಿ ಬಂದವರು. ಸುಗ್ರೀವನ ಹೆಂಡತಿ ಇದನ್ನು ಕೊಂಡೋದವನನ್ನು ದೊಡ್ಡದು ಮಾಡಲಿಕ್ಕಿಲ್ಲಲ್ಲ. ಹಾಗೆ ದೊಡ್ಡದು ಮಾಡಿದ್ದಾನೆ ಅಂತ ನಾವು ಇನ್ನೊಬ್ಬರ ಹೆಂಡತಿಯನ್ನೇ ಚಂದ ಹೇಳಿಕೊಂಡು ತಿರುಗಾಡಿದ್ದಾನೆ ಅಂತ ಅರ್ಥ. ಮತ್ತೆ ಸುಮ್ಮನೆ ನಿನ್ನನ್ನು ಒಪ್ಪಿಸಲಿಕ್ಕೆ ಮೆಚ್ಚಿಸಲಿಕ್ಕೆ ನಾನು ಹೇಳುವುದಲ್ಲ, ನಾನು ಮಾಡಿದ ಸಾಧನೆಯನ್ನು ಹೇಳುದು. ಈಗ ಹೀಗೆ ಮಾಡಿ ಏನಲ್ಲ, ಈ ಸೇತುವೆಯನ್ನು ನಿರ್ಮಾಣ ಮಾಡುವಲ್ಲಿ ನೀವು ಸೇತುವೆ ಬಳಸಿದ ವಿಧಾನವೋ ಮಾಧ್ಯಮವೋ ಅದು ಪ್ರಧಾನ ಅಲ್ಲ. ನೀವು ಮಾಡಿದ ಸೇತುವೆಯನ್ನು ಒಪ್ಪದೆ ವಿಮರ್ಶೆ ಮಾಡಿ ನಿನ್ನನ್ನು ಸಂಡು ಮಾಡಿ ನಾನು ದೊಡ್ಡ ಜನಾಗರಿಕ. ಆದರೆ ನಿನ್ನಲ್ಲಿ ಇದನ್ನು ಮೀರಿಸಬಹುದಾದ ಒಂದು ಕೌಶಲವೋ ಒಂದು ಸಾಧನವೋ ನೀನು ಬಾಣ ಅಂತ ಆಡೋದು, ಅದರಿಂದ ಮಾಡಬಲ್ಲೆ. ಹೌದು, ಈಗ ಮಾಡಬಲ್ಲೆ ಅಂತ ಒಬ್ಬ ಹೇಳಬೇಕು ಅಂತ ಒಂದು ಆಧಾರ ಬೇಕಾಗ್ತದೆ. ಹೇಗೆ ಮಾಡುವುದಪ್ಪ? ಇಲ್ಲಿಯವರೆಗೆ ಇಲ್ಲದೆ ಒಂದು ಎಷ್ಟು ಉದ್ದದ ಸೇತುವೆ ಕಟ್ಟಿದ್ದು? 100 ಯೋಜನೆ ಅಗಲ 10 ಯೋಜನೆ. ಸ್ವರ್ಗಕ್ಕೆ ದೂರ ಎಷ್ಟು ಗೊತ್ತುಂಟ? ಸೂರ್ಯಮಂಡಲಕ್ಕೆ ತರಿಸಿದ್ದೇನೆ. ಸೂರ್ಯಮಂಡಲಕ್ಕೆ ಸೂರ್ಯನನ್ನ ಹಣ್ಣು ಅಂತ ಭ್ರಮಿಸಿ ಹನುಮಂತ ಹಾರಿದ. ಸಾಧಾರಣ ಸ್ವರ್ಗವನ್ನು ಕಲ್ಪಿಸಬಹುದು ನೀನು ಆ ಹನುಮಂತ ಹೌದಾದ್ರೆ. ಸೂರ್ಯಮಂಡಲಕ್ಕೆ ಹಾರಿದವ ಇಂದ್ರನ ವಜ್ರಾಘಾತ. ಈಗ ನೀ ಪ್ರಸ್ತಾಪನ ಹೇಳಿದಿ ಹನುಮಂತ ಆಗಲಿಕ್ಕೆ ಕಾರಣ. ಇಲ್ಲದಿದ್ದು ಸುಮ್ಮನೆ ಒಬ್ಬನ ಹತ್ರ ಆ ವಿಷಯ ಹೇಳಿದ ಅವನಿಗೆ ಅರ್ಥವೇ ಆಗಲಿಕ್ಕಿಲ್ಲ. ಸೂರ್ಯಮಂಡಲಕ್ಕೆ ಕಥೆ ಹೇಳಿದ್ದೆ ಹೌದಾದ್ರೆ ಹೇಳಿದ್ದ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಗಜಗೌರಿ ವ್ರತ ಆಯಿತು. ಹೋಗುವಾಗ ಬ್ರಾಹ್ಮಣರು ಪಾನಕ ಕೊಡಿದ್ರು, ಬರುವಾಗ ಪುನಃ ಹೇಳಿದ್ರು ನಮ್ಮಲ್ಲಿ ಬ್ಯಾರಿಗೆ ಕುಡಿಲಿಕ್ಕೆ ಬಂದದ್ದು. ಅಲ್ಲಿ ಮೂಗಿಗೊರೆ ಊಟ ಮಾಡಿದ್ದಾರೆ, ಹೆಗಲು ದಣಿಯುವಷ್ಟು ಇಟ್ಕೊಂಡಿದ್ದಾರೆ. ಅಲ್ಲಿ ನೀರು ಕುಡಿಲಿಕ್ಕೆ ಸಮಯ ಆಗಲಿಲ್ಲ. ನೀರು ಕುಡಿದದ್ದು ಹೆಚ್ಚಾದರೆ ಪರಮಾನ್ನ ಕಡಿಮೆ ಆದರೆ ಹೊಟ್ಟೆಯಲ್ಲಿ ನೀರು ಹೆಚ್ಚಾದರೆ ಹಾಗೆ ನೀರು ಕುಡಿಲಿಕ್ಕೆ ಇಲ್ಲಿಗೆ ಬಂದರು. ಕೈ ಒಣಗುವ ಮೊದಲೇ ಬಂದಿದ್ದಾರೆ, ಕೈ ತಗೊಂಡು ಕತೆ ಹೇಳಿದ್ರು. ಅದೊಂದು ಅಭ್ಯಾಸ. ಹೋಗುವಾಗ ಕತೆ ಕಡಿಮೆ, ಸುಮ್ಮನೆ ಯಾಕೆ ಹೋಗೋದು ಒಂದು ಹೇಳ್ತಾರೆ. ಇನ್ನು ಎಂಥದ್ದುಂಟ ನಿರುತ್ಸಾಹ. ಹೊಟ್ಟೆ ತುಂಬ ಷಡ್ರಸೋಪೆ ಅದಾದ ಮೇಲೆ ಅವರು ಕೈ ಪರಿಮಳ ಇಲ್ಲಿ ತೆಗೆಯುದು. ಊಟ ಅಂತ ಇವನಿಗೆ ಹೊಟ್ಟೆ ನೋವು ಮಾಡೋದು. ಅಮ್ಮನಿಗೆ ತಲೆ ವಿಷಯ ನಮಗೆ ಹೇಳಿಕ್ಕಿಲ್ಲ. ಎಂದ್ರೆ ನಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಇರ್ಲಪ್ಪ. ಹಸ್ತಿನಾವತಿ ಇಂದ್ರಪ್ರಸ್ಥಕ್ಕೆ ಹೋದ್ದು ಒಂದು ಮಾಡಿನ ಅಡಿಯಲ್ಲಿ ನಮಗೆ ಸರಿ ಹೋಗುವುದಿಲ್ಲ. ಅದಕ್ಕೆ ಮನೆ ಬೇರೆ ಮಾಡಿದ್ದು. ಒಂದೇ ಮನೆಯೊಳಗೆ 2 ಮನಸ್ಸು ಇರುವುದಕ್ಕಿಂತ 2 ಮನೆಯಲ್ಲಿ ಒಂದೇ ಮನಸ್ಸಿನೆಲ್ಲ ಇರಬಹುದಲ್ಲ. ಮನವೆರಡಾದರೆ ಮನೆ 2, ಮನೆ 2 ಆದರೆ ಮನಸ್ಸು ಒಂದೇ ಅಂತ ಕೆಲವೊಮ್ಮೆ ಉಂಟು. ಅಪರೂಪಕ್ಕೆ ಹೇಳಿಕೆ ಬರೋದು, ಹೋಗ್ಲಿಕ್ಕೆ ಸಂತೋಷ ಆಗ್ತದೆ.
ನಿತ್ಯ ಅತಿಥಿ ಮನೆಯಲ್ಲಿ ಆದ್ರೆ ಶ್ರಾದ್ದದ ಕ್ಷಣವಿಗೂ ಅವನನ್ನು ಹೇಳುವುದಿಲ್ಲ, ಅವ ನಿತ್ಯ ಇಲ್ಲೇ ಇರುವುದು. ಹಾಗಳ ಕಾರಣ ಅಯ್ಯೋ ಹಪ್ಪಳ ಕೊಂಡೋಗಲಿಕ್ಕೆ ಕಾಗೆ ಬಂದರೆ ಸಾಕು, ನೀನು ಹಸ್ತೋದಕಕ್ಕೆ ನೀನೇ ಆದಿತ್ತು ಅಂತ ಯಾರು ಹೇಳುದಿಲ್ಲ, ಆಚೆ ಮನೆ ಹೇಳುದು. ಹಾಗೆ ಅಮ್ಮ ಕಣ್ಣೀರು ಹಾಕಿದ್ಲು. ನಿಮ್ಮದು ಬೇರೆ ಬೇರೆ ಮನೆಯಾದರೂ ಮನಸ್ಸು ಒಂದಾಗಲಿಲ್ಲ, ಬೇರೆ ಬೇರೆ ಇದ್ದೇವೆ. ನಮ್ಮಲ್ಲಿ ಮನಸ್ಸು ಒಳ್ಳೆದುಂಟು, ನಾವು ಒಟ್ಟಿಗಿರುವ ನಮ್ಮಲ್ಲೇ ಪರಸ್ಪರ ಒಳ್ಳೆದಿಲ್ಲ 5 ಮಂದಿಯಲ್ಲಿ ಈ ರಗಳೆಯಿಂದ. ಅದಕ್ಕೆ ನಮ್ಮ 5 ಮಂದಿಯ ಮನಸ್ಸಾದರೂ ಒಟ್ಟಿಗೆ ಇರಲಿ. ಅಣ್ಣ ಭೀಮಸೇನ, ನಕುಲ ಸಹದೇವರು ಎಲ್ಲ ತಾಯಿ ಕಣ್ಣೀರಾಕ ಇವರು ಎಕ್ಕಡು ಬರುವುದು ತಿಳಿದಿಲ್ಲ. ನಾ ಬಂದೆ, ನಾನು ಸ್ವಲ್ಪ ಬಿಲ್ಲು ವಿದ್ಯೆ ನನಗೊಂದು ಗೊತ್ತಿರುವುದನ್ನು ಅಭ್ಯಾಸ ಮಾಡ್ತಾ ಇರುವುದು. ಗೊತ್ತಿಲ್ಲದೆ ಇದ್ದವ ಕೂತು ಹೀಗೆ ಮಾಡಿದಾಗ ನನ್ನದಿಲ್ಲ. ರೋಡ್ ಬೊಳರ ಗಾಡಿಲ್ಲ, ಆಲ್ಟೋ ಗಾಡಿಲ್ಲ, ಹೆಣ್ಣಿನ ಕಣ್ಣೀರು ಭೂಮಿಗೆ ಬೀಳಬಾರ್ದು. ಅಮ್ಮ ಯಾಕೆ ಕಣ್ಣೀರು? ಗಜಗೌರಿ ವೃತ ಮಾಡಿದ್ರು ನಿಮ್ಮ ಆಚೆ ಮನೆಯಲ್ಲಿ, ದೊಡ್ಡಮ್ಮನ ಮನೆಯಲ್ಲಿ. ಗಜಗೌರಿ ಸಂಕಲ್ಪ ಮಾಡು, ಇಂದ್ರನ ಐರಾವತವನ್ನು ತರಿಸ್ತೇನೆ. ಕಣ್ಣನರು ನಿಂತದ್ದೇ ಕ್ಷಣದಲ್ಲಿ. 5 ಜನ ವೀರ ಮಕ್ಕಳನ್ನು ಹೆತ್ತಿದ್ದೆ ಅಮ್ಮ ನೀನು, ಕಣ್ಣನೀರು ಹಾಕುದ? ಒಂದು ಓಲೆ ಬರದೆ ಪಿತೃ ಸಮಾನನಾದ ಇಂದ್ರನಿಗೆ ನನ್ನ ಹುಟ್ಟಿನ ಸಂಕಲ್ಪ ಹೇಳಿದ್ದೇನೆ, ಇಂದ್ರಾನುಗ್ರಹ, ಅರ್ಜುನ ಮಾಡುವ ಪ್ರಣಾಮಗಳು, ಹೀಗೀಗೆ ಅಮ್ಮ ಸಂಕಲ್ಪ ಮಾಡಿದ್ದಾಳೆ. ಐರಾವತವನ್ನು ಕಳುಹಿಸಿಕೊಡುವುದು ಎಂದು ಕೋರಲಾಗಿದೆ. ಅದಕ್ಕೆ ಅರ್ಥ ಇಲ್ಲ, ಸಂಪ್ರಾರ್ಥನೆ ಅಲ್ಲ, ವಿನಂತಿ ಅಲ್ಲ, ಕೇಳಿಕೆ ಅಲ್ಲ ಎಂದು ಕೋರಲಾಗಿದೆ. ಅದು ನಮ್ಮ ಕ್ಷತ್ರಿಯರ ಆಡಳಿತದ ಶಬ್ದ, ಅದು ಅದಕ್ಕೆ ಎಂಥದ್ದು ಅಷ್ಟು ಅರ್ಥ ಇಲ್ಲ. ನೋಡಿ ಎಂತ ತಿಳ್ಕೊಳ್ತಾರೆ. ಅಲ್ಲ, ಆಡಳಿತದಲ್ಲಿ ವಿನಿಯೋಗಿಸುವ ಶಬ್ದಗಳಿಗೆ ಅರ್ಥ ಇಲ್ಲ ಅಂತಲ್ಲ, ಅದು ಕಲಿಯದೆ ಸಿಂಹಾಸನದ ಹತ್ರ ಬರಬಾರ್ದು, ರಾಜಕಾರಣ ಕಳಿಬೇಕು, ರಾಜಕೀಯ ಮಾಡಬಾರ್ದು. ನನಗೆ ಓಲೆ ಬಂದದ್ದಲ್ಲ, ಜನ ಕೊಟ್ಟು ಕಳುಹಿಸಿದ್ದು. ಅಲ್ಲಿಗೆ ಗೊತ್ತಾಯ್ತು, ನಮ್ಮ ಚಕ್ರವರ್ತಿ ಪೀಠಕ್ಕೆ ಇಂದ್ರ ಗೌರವಿಸಿದ, ನಾವಿಷ್ಟೋ ಪೃಥ್ವಿಪತಿ. ಪತ್ರ ಹಿಡ್ಕೊಂಡೊಬ್ಬ ದೂತ ಬಂದ, ಹೇಗೆ ಬಂದ, ಎಲ್ಲಿಂದ ಬಂದ ಅಂತ ನಾ ಕೇಳಲಿಲ್ಲ. ಈಗ ಅಲ್ಲಿಂದ ಓಲೆಯನ್ನು ನಮಗೆ ಓದಿತ್ತವರು ಇಲ್ಲ. ಅದರಲ್ಲಿ ಐರಾವತ ಬರುವುದಕ್ಕೆ ಸರಿಯಾದ ದಾರಿ ಅದೊಂದು ಇದು ರಾಜಮಾರ್ಗ, ಚತುಷ್ಪಥ. ಐರಾವತಕ್ಕೆ ಒಂದು ಮಾರ್ಗ ಬೇಕಾ? ಮತ್ತೆ ಅದೇ ಅದಕ್ಕೆ ಇಷ್ಟ ಬಂದಲ್ಲಿ ಚಲಿಸಬಲ್ಲ ಶಕ್ತಿ ಉಳ್ಳದಲ್ವ? ಅದು ಮಾಡದಿದ್ರೆ ನಾಳೆ ಇವರು ಕೇಳಿದ್ರೆ ನನ್ನ ಮಗನ ಉಪನಯನಕ್ಕೆ ಬೇಕು ಅಂತ, ಇಂದ್ರನೇ ಅದೇ ಕೆಲಸ. ಮತ್ತೊಬ್ಬ ಹೇಳ್ತಾನೆ, ನಾನೊಂದು ಸಮುದ್ರ ಮಥನ ಮಾಡುವುದರಲ್ಲಿದ್ದೇನೆ, ಹೇಗೆ ಆನೆ ಕಳುಹಿಸಬಹುದು ಅಂತ. ಊರಿಡಿ ಆನೆಗೆ ಅಲ್ಲಿಲ್ಲ, ಅದಿಲ್ಲೇ ಇರು. ಮತ್ತೆ ಯಾವ ತೋಟದಲ್ಲಿ ಯಾವ ಬೆಳೆವಿಲ್ಲ, ಆ ಆನೆಗೆ ಸಾಧಾರಣ ತಕ್ಕದಿಲ್ಲ. ಅದು ಚೌದಂತಿ, ಹಾಗೆ ಚತುಷ್ಪಥ ಮಾಡಬಹುದಾ ಅಲ್ಲಿಂದ ಇಲ್ಲಿಗೆ. ಈಗ ದೊಡ್ಡ ವ್ಯಕ್ತಿತ್ವ ಬರುವುದು, ಪೂರ್ಣ ಕುಂಭ ಸ್ವಾಗತ, ಕೊಂಬು ಕಾಳ ಬೇಕಾ, ಬಾಕಿದವರೆಗೆ ನಡ್ಕೊಂಡು ಬರುವುದಿಲ್ವಾ? ಅಂದ್ರೆ ಅವರನ್ನು ಕರೆಸುವ ಯೋಗ್ಯತೆ ಇವರಿಗೆ ಉಂಟಾ? ಅಲ್ಲಿಗೆ ಬರುವುದು. ಪ್ರತಿ ದಿವಸ ಅವರಿಗೆ ಇದೇ ಕೆಲಸ, ಊರು ತಿರುಗುದು. ಐರಾವತಕ್ಕೆ ನೀನು ಮಾರ್ಗ ಮಾಡಿ ಕೊಡಬೇಕು ಎನ್ನುವುದು ಲಕ್ಷ್ಯ. ಅರ್ಹತೆಗೆ ಕೇಳಿದ್ದು. ಛೇ, ಆಲೋಚನೆ ಮಾಡ್ಲಿಕ್ಕೆ ಉಂಟಾ? ಅಲ್ಲ, ನಿಜವಾಗಿ ಆಲೋಚನೆ ಮಾಡಬೇಕಾದ ವಿಷಯ. ಧನುರ್ವೇದ ಕರತಲಾಮಲಕ. ಧನುರ್ವೇದ ಕರತಲಾಮಲಕ, ಅದರಿಂದ ಅಂಗೈಯಲ್ಲಿರುವ ನೆಲ್ಲಿಕಾಯಿ ಹಾಗೆ ಆಮಲಕ. ಅಂದ್ರೆ ಅಷ್ಟು ಸುಲಭ ಅಂತ ಅಲ್ಲ, ಅದು ಸರಿ. ಕೋದಂಡ ದೀಕ್ಷಾಪತಿ ಆ ಯುಗ ಧರ್ಮದಲ್ಲಿ ಬಿಟ್ಟರೆ ರಾಮಚಂದ್ರಮ, ಈ ಯುಗ ಧರ್ಮದಲ್ಲಿ ರಾಮನಿಗಿಂತ ಅಧಿಕ ಅಂತ ಹೇಳುವುದಿಲ್ಲ. ಈ ಯುಗ ಧರ್ಮದಲ್ಲಿ ನನಗಿಂತ ದೊಡ್ಡ ಜನರನ್ನು ನಾನು ಇಷ್ಟರವರೆಗೆ ನೋಡಲಿಲ್ಲ. ಒಳ್ಳೆಯದು. ಭತ್ತದ ಬತ್ತಳಿಕೆ, ಭತ್ತದ್ರೆ ಭತ್ತ ತುಂಬಿಸುವುದುಂಟಲ್ಲ, ಎಷ್ಟು ತೆಗೆದ್ರು ಬತ್ತುವುದಿಲ್ಲ ಅಂತ, ಅಕ್ಷಯ ತುಣೀರ. ಹಾಗೆ ಭತ್ತದ ಬತ್ತಳಿಕೆಯಿಂದ ನಾಳೆ ಭತ್ತದನ್ನು ತುಂಬಿಸುವುದಲ್ಲ, ಬತ್ತಳಿಕೆಯಲ್ಲಿ ತೆಗೆದದ್ದು ಎಳೆವಾಗಲೊಂದು, ತೊಡುವಾಗ 10, ಹೊರಡುವಾಗ 100, ಸಾಗುವಾಗ 1000, ಲಕ್ಷೋಪಲಕ್ಷ. ಹೀಗೆ ಹೋಗೋದು, ಹೀಗೆ ಸೇರೋದು, ಹೀಗೆ ಹೋಗೋದು, ಹೀಗೆ ಬರುವುದು, ಹೀಗೆ ಅದಾದರೆ ಅದು ಈ ನಾವು ನಮ್ಮ ಊರಿನಲ್ಲಿ ಈ ತೆಂಗಿನ ಮರದ ಸೋಗೆಯನ್ನು ಮಡಲು ಮುಡಿಯುವುದು ಹೇಳುದು ನಾವು ಊರಿನ ಭಾಷೆಯಲ್ಲಿ. ಇದೆಲ್ಲ ಚಾವಣಿ ಎಲ್ಲ ಮಾಡಲಿಕ್ಕೆ. ಹಾಗೆ ಬಾಣಗಳು ಒಂದಕ್ಕೊಂದು ಸಿಕ್ಕಿ ಹೀಗೆ ಹೋಗಿ ಒಂದು ಏಣಿ ಆಗಿದೆ ಚತುಷ್ಪಥ ಪುಣ್ಯಾತ್ಮ. ಅದು ಇಲ್ಲಿ ಇದು ಅಲ್ಲಿ ಹೋಗಿ ಸ್ವರ್ಗದ ಮಹಾದ್ವಾರ ತೋರಣ ದ್ವಾರಕ್ಕೆ ಕಚ್ಚಿ ಕೂತಿದೆ. ಕಚ್ಚಿ ಕೂತಿದೆ ಅಂತ ಗೊತ್ತಾದ ಹೇಗೆ? ಇಲ್ಲದಾದ್ರೂ ಬೀಳುವುದಿಲ್ಲ ಏಣಿ ಹೀಗೆ ಮಾಡುವಾಗ. ಏಣಿ ಬೀಳಿಲ್ಲ.
ಅಲ್ಲ, ನನಗೆ ಆಕ್ಷೇಪ ಮಾಡಬೇಕಾದ ಅನಿವಾರ್ಯವಿಲ್ಲದಾಗೆ ನೀನೇ ಉತ್ತರ ಕೊಡ್ತಿ. ಆಗ್ಲಯ್ಯ, ನಿನ್ನ ಚತುಷ್ಪಥ ಅಲ್ಲಿವರೆಗೆ ಆಯ್ತು. ಅಲ್ಲಿಂದ ಐರಾವತದಿಂದ ತೊಡಗಿ ದೇವಲೋಕದ ಸುವಸ್ತುಗಳು, ಸುರನಾರಿಯರು, ಒಂದಷ್ಟು ದೇವತೆಗಳು, ಯಕ್ಷರು, ನಮ್ಮ ಗಜಗೌರಿ ವೃತ್ತಕ್ಕೆ ಐರಾವತ ಬರುವ ಇದೇ ಚಂದ. ಅದು ಐರಾವತ ಅದೆಂತ ಗಟ್ಟಿ ಉಂಟು ಅಂತ ನೋಡಿದ್ದಲ್ಲ, ಅದು ಏಣಿ ಸಮುದ್ರದ ಅಲೆಯಾಗಿ ಹೊಯ್ದಾಟ. ಮತ್ತೆ ಐರಾವತ ಚತುಷ್ಪಥದಲ್ಲಿ ಬರುವುದಲ್ವ, ಪಕ್ಕ ಈ ಸುರನಾರಿಯರು, ದೇವತೆಗಳು ಎಲ್ಲ ಬಂದವರು ಎದುರು ಅದಕ್ಕೆ ಅಡ್ಡ ಬರುವುದು. ಅಡ್ಡ ಬರುವಾಗ ಅದು ಮುಂದೆ ಅವರ ಮೇಲೆ ಆಗೋದು, ಆಗ ಪಕ್ಕ ನಿಲ್ಲುವುದದು ಹೀಗೆ ಆಗುದು ಐರಾವತ. ಅದು ಸುಮ್ಮನೆ ಹೇಳಬೇಕಷ್ಟೇ, ನಾನು ಅದು ಅನುಭವಿಸಿ ಗೊತ್ತಾಗಬೇಕು. ಅಲ್ಲ, ಅದು ಹೇಳುವಷ್ಟು ಹೇಳಿದೆ. ಈಗ ಗಜಗೌರಿ ಆಯಿತು, ಷಡ್ಸೋಪೇತವಾದ ಭೋಜನ ಆಯಿತು, ಐರಾವತ ಬಂತು. ಗಜಗೌರಿಗೆ ಐರಾವತ ಬೇಡ, ಅದು ಮಣ್ಣಿನ ಆನೆ, ಪಂಚಲೋಹದ್ದು, ಬೆಳ್ಳಿಯದ್ದು, ಚಿನ್ನದ್ದು, ಮತ್ತೆ ಕೊನೆಗೆ ದಾನ ಕೊಡುದು. ಈಗ ಇದನ್ನು ದಾನ ಕೊಡ್ಲಿಕ್ಕೆ ಆಗ್ತದ? ದಾನ ಕೊಡ್ಲಿಕ್ಕೆ ನಿಮ್ಮದಲ್ಲ, ಆಗುದಿಲ್ಲ, ನಮ್ಮದಲ್ಲ. ನಾವು ನಮ್ಮ ಅಮ್ಮನ ಹತ್ರ ಇದ್ದು, ನೀನು ಹೆತ್ತದ್ದು 5 ಮಕ್ಕಳು ಕ್ಷತ್ರಿಯ ಕುಮಾರರನ್ನು ಇದು ಆಚೆ ಮನೆಯವರಿಗೆ ಗೊತ್ತಾಗಲಿಕ್ಕೆ ನಮ್ಮದು ಐರಾವತ, ದೊಡ್ಡಸ್ತಿಗೆ ತೋರಿಸಲಿಕ್ಕೆ. ಹನುಮಂತ, ಈಗ ಐರಾವತ ಬಂದದ್ದು ದೊಡ್ಡ ವಿಷಯವಾ? ಅಲ್ಲಲ್ಲ, ಅಲ್ಲ, ಈ ಹಾಗಿರುವ ಏಣಿ ಹೀಗೆ ಹಾಕಿದ್ರೆ ಸೇತುವೆ. ತರುಚರರು ನೀವು ಬೇಜಾರು ಮಾಡಬೇಡ, ಹೌದಲ್ಲ, ನಿಮಗೆ ಸಣ್ಣ ವಿಷಯ ಅಲ್ಲ ಇದು. ಹೀಗೆ ಕತೆ ಹೇಳುವಾಗ ಯಾರಾದರೂ ಹೀಗೆ ಮಾಡಿಸಿದ್ರೆ ಅದೇ ಚಂದ. ಮುಖ ಸುಕ್ಕುಗಟ್ಟಿದೆ, ನಿಮಗೆ ಮಾತ್ರ ಇದು ಒಂದು ಆಯುಷ್ಯದಲ್ಲಿ ಆಗುವ ವಿಷಯ ಅಲ್ಲ, ದೊಡ್ಡ ವಿಷಯ. ಹಾಗಾದ ಕಾರಣ ಆ ಬಾಣದ ಏಣಿಯ ಒಂದು ತುಂಡು ಸಿಗಲಿಲ್ಲ. ಮತ್ತೆ ಪುನಃ ನಾವು ಅದನ್ನೆಲ್ಲ ಇಟ್ಟಿದ್ದೇವೆ. ನನ್ನ ಬತ್ತಳಿಕೆಯ ಒಂದು ಬಾಣವನ್ನು ಮುಟ್ಟಿ ನೀನು ಕೈ ಮುಗಿಯುವುದು ಒಳ್ಳೆಯದು. ಹಾಗೆ ಮಾಡಿದ್ದೀನಿ, ನೀನು ದೊಡ್ಡ ಜನ ಅಂತ ಹೇಳಿದ್ದಾರೆ. ಅಲ್ಲ, ಅದನ್ನೆಲ್ಲ ಮುಗಿಯುವುದು ಎಲ್ಲ ಮಾಡ್ಬೋದಿತ್ತು ನೀನು ಹೇಳಿದ ಹಾಗೆ. ನೀನೇ ಒಂದು ಕೊನೆಯಲ್ಲಿ ಒಂದು ವಾಕ್ಯ ಹೇಳಿದ್ದರಿಂದ ನಮಗಿದೆಲ್ಲವೂ ಪ್ರಶ್ನಾರ್ಹವಾಗಿ ಕಾಣಲಿಕ್ಕೆ ತೊಡಗಿದ್ದು. ನೆರೆ ಪರಾಕ್ರಮಿಗೆ ಮಾಡಿಸಿದವ ಶ್ರೀರಾಮಚಂದ್ರ. ಈಗ ನಾವು ತರುಚರರು, ನಮಗೆ ಯೋಗ್ಯತೆ ಇಲ್ಲ, ಎಲ್ಲ ಸ್ವೀಕರಿಸುವ. ಆದರೆ ಪರಾಕ್ರಮಿಗೆ ದೊಡ್ಡದಲ್ಲ ಎಂಬಲ್ಲಿ ರಾಮ ಅಲ್ಲ ಅಂತ ಹೇಳಲಿಕ್ಕೆ ಮುಂದಾಗಿ ಬಿಟ್ಟಿಯಲ್ಲ ನೀನು. ಹಾಗಾದ್ರೆ ಇದೀಗ ಹೊರಟದ್ದೆಲ್ಲಿಂದ? ಅಹಂಕಾರದಿಂದ. ಸಮುದ್ರದಲ್ಲಿ ನಿರ್ಮಾಣ ಮಾಡಿದ ಈ ಸೇತುವೆಂಬುದು ಒಂದು ಸಾಧನೆಯ ಪ್ರತೀಕ ಅಲ್ಲ, ಅದು ಸಾಧಕನ ಪ್ರತೀಕ. ಯಾವನಿಗಾಗಿ ನಿರ್ಮಾಣವಾಯಿತು ಎನ್ನುವುದನ್ನು ಅವಲೋಕಿಸಿದರೆ ಅವನು ನಮ್ಮ ಶ್ರದ್ಧೆಗೆ ಯಾವ ಕೇಂದ್ರವಾಗಿ ನಿಂತನೋ ಆ ಶ್ರೀರಾಮಚಂದ್ರಮನ ಕರ್ತೃತ್ವದ, ಅವನ ವ್ಯಕ್ತಿತ್ವದ ಒಂದು ಸಂಕೇತವಾಗಿ ಗೋಚರವಾಗ್ತದೆ. ಅದರ ಎದುರಿನಲ್ಲಿ ನಿಂತು ಇದೇನು ಮೋಹ, ನಾನು ಅದಕ್ಕಿಂತ ಅಧಿಕವಾದದ್ದನ್ನು ಮಾಡ್ತೇನೆ ಎಂಬಲ್ಲಿ ಕಾಣುತ್ತಿರುವುದು ನಿನ್ನ ಪರಾಕ್ರಮದ, ನಿನ್ನ ಆತ್ಮವಿಶ್ವಾಸದ ವಿಚಾರವಲ್ಲ, ಅದು ನಿನ್ನ ಅಹಂಕಾರ ಕಾಣ್ತಾ ಉಂಟು. ಪೂರ್ವದಲ್ಲಿ ದೊಡ್ಡದೇನೋ ಒಂದು ಸಾಧನೆ ಆಗಿದೆ ಅಂತಂದರೆ ನಾವೀಗ ಅದಕ್ಕಿಂತ ಹೆಚ್ಚು ಮಾಡುತ್ತೇವೆ ಅಂತ ಎದೆಯುಬ್ಬಿಸುವುದಲ್ಲ ವಿಷಯ. ಆ ಸಾಧನೆಗೆ ಗೌರವ ಕೊಡಬೇಕಾದದ್ದೇ ಪ್ರಧಾನ. ನೀನು ಹೇಳಿದೆಯಲ್ಲ, ಪೂರ್ವದಲ್ಲಿದ್ದದ್ದಕ್ಕಿಂತ ಈಗ ಎಷ್ಟೋ ಹೆಚ್ಚು ಬೆಳೆದು ಹೋಗಿದೆ. ಹಾಗಾದರೆ ಏನೋ ಬೆಳೆಯದೇ ಇದ್ದಲ್ಲಿ ಇಷ್ಟು ದೊಡ್ಡದನ್ನು ಮಾಡಿದ್ರಲ್ಲ, ಆ ಕರ್ತೃತ್ವವನ್ನು ಅಂಗೀಕರಿಸಬೇಕೇ ಹೊರತು ನಾವು ಅದಕ್ಕಿಂತ ಹೆಚ್ಚು ಮಾಡ್ತೇವೆ ಅನ್ನೋ ದೊಡ್ಡ ಸಿಗೆಯಿಂದ ಎದೆ ಉಬ್ಬಿಸುವುದಲ್ಲ. ಇದು ಅಹಂಕಾರದ ಮಾತು ಎಂಬ ಕಾರಣದಿಂದ ನಾವು ಅದನ್ನು ಪ್ರಶ್ನಿಸಲೇಬೇಕಾಗ್ತದೆ. ಶ್ರೀರಾಮನನ್ನು ಸಣ್ಣದು ಮಾಡಿ ತಾನು ದೊಡ್ಡವನಾಗಬೇಕು ಅನ್ನೋ ಪ್ರಯತ್ನದಲ್ಲಿ ನೀನಿದ್ದಿ ಅಂತಾದರೆ ಏನು ಅಹಂಕಾರದ ಗಿರಿಯನ್ನು ಏರಿ ಮಾತನಾಡ್ತಾ ಇದೆಯಲ್ಲ. ನಿನ್ನೆದುರಿದ್ದ ಈ ಹನುಮಂತನನ್ನು ಅಷ್ಟು ಸಣ್ಣವರನ್ನೆಣಿಸಿದೆ.
ವಿಶೇಷವಾಗಿ ಯಮನನ್ನಾದರೂ ಕಂಕುಳಲ್ಲಿ ಸಿಕ್ಕಿ ಆವಿ ಅವನನ್ನು ಪುಡಿಗುಟ್ಟಿಯೇನು. ನನ್ನಂಥವನ ಎದುರಿನಲ್ಲಿ ನೀನು ಬಂದು ರಾಮಸಣ್ಣವೆನ್ನುವುದಕ್ಕೆ ಹೊರಟಿದ್ದಿ ಅಂತಾದರೆ ಅದಕ್ಕೆ ಕಾರಣವಾದದ್ದು ನಿನ್ನ ಶಕ್ತಿ, ನಿನ್ನದೆಂಥದ್ದು ಬತ್ತಳಿಕೆಯಲ್ಲಿರುವ ಬಾಣವ ತೊಟ್ಟ ಪ್ರಾರಂಭದಲ್ಲೇ ನಿನ್ನನ್ನು ಕೇಳಿದೆ ನಾನು. ಬಾಣಮುಖದಲ್ಲಿ ಅಲ್ಲ, ಮುಖದ ಬಾಣದಲ್ಲಿಯ ನಾಲಗೆಯಿಂದ ಶಬ್ದವು ಓತಪ್ರೋತವಾಗಿ ಬರ್ತದೆ ಎಂಬುದರಿಂದ ವಾಗ್ಬಾಣದ ಜಾಲದಿಂದ ನಿರ್ಮಿಸತಕ್ಕದ್ದಲ್ಲ ಇದು. ನಿಜವಾದ ಸತ್ವವುಳ್ಳವನು ಮಾಡುವುದೇ ಹೌದು ಅಂತಾದರೆ ಆಗ ನಿನ್ನೊಳಗದು ಉಂಟು ಅಂತ ನಾವು ಅಂಗೀಕರಿಸಬೇಕಾದೀತು. ಅದನ್ನೂ ನೀನು ಮಾಡಲಾಪೇಯ. ಒಂದು ನೆಲೆ, ಇನ್ನೊಂದುಂಟು. ಇಲ್ಲಿ ಮಾಡುವುದಿದ್ರೂ ಶ್ರೀರಾಮ ಹಿಂದೆ ಮಾಡಿಸಿದ ಸೇತುವೆಗೆ ಸದೃಶವಾದ ಸೇತುವೆಯನ್ನು ತಾನು ಮಾಡ್ತೇನೆ ಅಂತ ಒಂದಾಗಿದ್ದಾದರೆ ತೊಟ್ಟ ಶರದಿನಿ ಕಟ್ಟಿದ ಸೇತುವನ್ನು ನಾ ಮುಟ್ಟುವುದು ಬೇಡುವ, ಕಣ್ಣಿನಿಂದ ಒಮ್ಮೆ ನೋಡಿದರೆ ಸಾಕು, ಅದನ್ನು ಮುರಿದು ನುಚ್ಚುನೂರು ಮಾಡಿ ಎಂದು. ನಾನು ಮಾತಾಡಿದ್ದಕ್ಕೆ ನೀ ಮಾತಾಡಿದ್ದಲ್ವಾ? ನೀ ಮಾತಾಡದೇ ಇದ್ರೆ ನಾ ಮಾತಾಡ್ತಿರ್ಲಿಲ್ಲ. ನೀ ಮಾತಾಡಿಸಿದ್ದೇ ಇಷ್ಟಕ್ಕೆ ಕಾರಣ. ನೀನು ಮಾತಾಡಿದ ವಿಷಯ ಗಟ್ಟಿ ಅಲ್ವಾ? ಏನು ನಿನಗೆ ಸಂಶಯ? ನನ್ನ ತಾರುಣ್ಯದ ಸಾಧನೆಯನ್ನು ಹೇಳಿದೆ. ಸುಲಭನ ಐರಾವತವನ್ನು ತರಿಸಿದ್ದೇನೆ. ತಾರುಣ್ಯದ ನನ್ನ ಸಾಧನೆ. ಎಲ್ಲ ಹೂಗಳಿಗೆ ಪರಿಮಳ ಇರ್ತದೆ. ಕೆಂಡ ಸಂಪಿಗೆ ಮತ್ತು ಕೇದಗೆಗೆ ಪರಿಮಳ ಹೆಚ್ಚು. ಅದನ್ನು ಮುಡಿದ್ರೆ ಹೆಂಡತಿ ಹೇಳ್ತಾರೆ ಸ್ವಲ್ಪ ತಲೆ ತಿರುಗಿದಾಗ ಆಗ್ತದೆ. ಹಾಗೆಂತ ಕೇದಗೆ ಸಂಪಿಗೆ ನಿಷೇಧ ಅಲ್ಲ, ಅದು ತನ್ನನ್ನು ತಾನೇ ಉದ್ಘಾಟಿಸಿಕೊಳ್ಳುವುದು. ಅದು ಹೂವಿನಲ್ಲಿ ಕ್ಷತ್ರಿಯ ಇದ್ದಾರೆ, ಕ್ಷತ್ರಿಯ ಜಾತಿಯ ಹೂವು ಅದು ಅಲ್ಲ. ಹಿಂಗಾರ, ಮಲ್ಲಿಗೆ ಅದೆಲ್ಲ ಹೂವಿನಲ್ಲಿ ಬ್ರಾಹ್ಮಣ. ಕೆಲವು ಮುಳ್ಳೆಲ್ಲ ಇರುವ ಹೂ ಇರ್ತದೆ, ಅದು ಅದರೊಟ್ಟಿಗೆ ಕೊಯ್ಯುವಾಗ ಮುಳ್ಳು ಸಿಗ್ತದೆ ಕೈಗೆ, ಅದು ಹೂವಿನಲ್ಲಿ ತಾಮಸ. ಈ ಕೇದಗೆ ಸಂಪೆಗೆ ಹೂವಿನಲ್ಲಿ ಕ್ಷತ್ರಿಯ ಇದ್ದಾರೆ. ಕ್ಷತ್ರಿಯರಿಗೆ ಸ್ವಲ್ಪ ಹುಣಸೆ ಇದ್ರೆ, ಹುಣಸೆ ಅಂದ್ರೆ ಹುಡಿ ಅಂತ ಅರ್ಥ, ಅದು ಸ್ವಾಭಿಮಾನ, ಅದು ಅಹಂಕಾರ ಅಲ್ಲ, ಸ್ವಸ್ವರೂಪ ಜ್ಞಾನ ಅದು. ಅದಕ್ಕೆ ನೀನು ಸೇತುವೆ ಕಟ್ಟಿದ್ರೆ ತಟ್ಟನೆ ಪಾದದಿ ಮೆಟ್ಟಿ ಮುರಿಯದಿರೆ 3 ಬಾರಿಗೆ ಗೈವೆನದರ. ನೀನ ಬಾಣದಿಂದಲ 3 ಸಲ ಕಟ್ಟಿದ್ದೇನೆ. 3 ಸಲ ಅಂದ್ರೆ ಒಂದ್ಸಲ ಸಾಲದು ಅಂತಲ್ಲ, ಒಂದು ಪ್ರಮಾಣ ವಾಕ್ಯಕ್ಕೆ 3 ಪ್ರಮಾಣ ವಾಕ್ಯಕ್ಕೆ. ಕಾಲ ನೂರಿ ನೀ ಮುರಿದ ಪಕ್ಷದಿ ಮೆಟ್ಟಿ ಮುರಿಯದಿರೆ ಅಂತ ನೀನು ಹೇಳಿದ್ದಿ. ಕಾಲ ನೂರಿ ನೀ ಮುರಿದ ಪಕ್ಷದಿ ಅಗ್ನಿ ಪ್ರವೇಶ ಮುರಿದ್ರೆ ಯಾರು ನೀನ? ಕ್ಷತ್ರಿಯ ಜಾತಿ. ನಾನು ಕ್ಷತ್ರಿಯ ಜಾತಿ ಅಲ್ಲ, ಜಾತಿ ಕ್ಷತ್ರಿಯನು ಅಲ್ಲ. ಅದ ಹೌದಯ್ಯ. ಮತ್ತೆ ಈಗ ಇದನ್ನು ಮಾಡ್ತೇನೆ, ಅದನ್ನು ನೀನು ಮುರಿದ್ರೆ ತಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಅಗ್ನಿ ಪ್ರವೇಶ ಮಾಡ್ತೇನೆ ಅಂದ್ರೆ ಒಂದು ಪಂಥವನ್ನು ಮುಂದೊಡ್ಡಿ, ಒಂದು ಪಂಥವನ್ನು ಅದರಲ್ಲಿ ವೈಫಲ್ಯವನ್ನು ಅನುಭವಿಸಿದ್ರೆ ಪ್ರತಿಜ್ಞಾಬದ್ಧತೆಯನ್ನು ಕಾಣಿಸ್ತಾ ಇದ್ದೀಯ. ಕ್ಷತ್ರಿಯ ನೀ ಪಂಥ ಇಲ್ಲ ಹೇಳಿದ್ರೆ ನಾನು ಹಿಂದೆ ಕೊಡ್ತೇನೆ ಇದ್ರೆ ಹೇಳು. ಅಲ್ಲಲ್ಲ, ನೀನು ಮಾತು ಬರ್ತದೆ ಅಂತ ನಮ್ಮ ನಟು ಸಣ್ಣದು ಮಾಡುವುದೆಲ್ಲ ಬೇಡ. ಈಗ ಒಂದು ಪಂಥ ಕೇಳಿದ ಮೇಲೆ ನಮಗೂ ಒಂದು ಪ್ರತಿಜ್ಞಾ ವಾಕ್ಯವನ್ನು ಮಾಡಬೇಕಾದ ಅನಿವಾರ್ಯವನ್ನು ನೀನು ಸೃಷ್ಟಿಸಿದಿ. ಆದ್ರೆ ಏನು ಮಾಡೋಣ, ಅದೇ ಪ್ರತಿಜ್ಞೆಯನ್ನು ನಾನು ಕೈಕೊಳ್ಳುವುದಕ್ಕೂ ಉಪಾಯವಿಲ್ಲ. ಯಾಕಂದ್ರೆ ನಾನು ಬೆಂಕಿಯನ್ನು ಪ್ರವೇಶ ಮಾಡಿದರೂ ನಾನು ದೇಹ ಸುಟ್ಟುಕೊಂಡು ಸಾಯುವುದಕ್ಕಿಲ್ಲ. ಹೌದೌದು. ಅಲ್ಲ, ಹನುಮಂತ ನಾನು ಎಂತದು? ನೀ ಹನುಮಂತ ಹೇಳೋದು ನಿನಗೆ ಇನ್ನೂ ಮರ್ತು ಹೋಗ್ಲಿಲ್ಲ. ಅಲ್ಲ, ಅದು ಯಾಕೆ ಮರ್ತು ಹೋಗುದು? ಅಲ್ಲ, ನಿನಗೆ ಮರ್ತು ಹೋಗುದು ಬೇಡ ಅಂತ ಹೇಳುದು ಯಾಕೆ? ಅದು ನಿನಗೆ ಮರ್ತು ಹೋಗುದು ಬೇಡ. ನೀನು ಹನುಮಂತನ ಎದುರಿದ್ದಿ ಅಂತ ನಿನಗೆ ಮರ್ತು ಹೋಗುದು ಬೇಡ. ನಾ ಹನುಮಂತನ ಎದುರಿದ್ದೇನೆ. ಆದ್ರೆ ಮರಣವನ್ನಲ್ಲದೆ ಇದ್ರು ಮರಣಕ್ಕೆ ಸದೃಶವಾದ್ದು
ನಾ ಬದುಕಿದ್ದು ವ್ಯರ್ಥ ಎಂಬ ಭಾವನೆ ಯಾವುದು ಹುಟ್ಟಿಸ್ತದ ಅದನ್ನು ನಾನು ಅಂಗೀಕರಿಸ್ತೇನೆ. ಒಂದೇ ದಾರಿ ಇರುವುದು, ಯಾವಾತನನ್ನು ನನ್ನ ಜೀವಾಧಾರವೆಂದು ನನ್ನ ಆರಾಧ್ಯ ವಸ್ತುವೆಂದು ಅಂಗೀಕರಿಸಿದನೋ ಆ ಶ್ರೀರಾಮನಿಗೆ ದಾಸನಾಗಿ ಬದುಕಿ ಬಂದವ ಇಲ್ಲಿಯವರೆಗೆ. ದಾಸೋಹಂ ಅದನ್ನೇ ನಾ ಬಿಡಬೇಕಾಗ್ತದೆ. ಮಾತ್ರ ಅಲ್ಲ, ಅದಕ್ಕೆ ಕಾರಣವಾದ ಯೋಗ್ಯತೆ ಉಳ್ಳವ ಹೌದಾದರೆ ನೀ ಪೇಳಿದಂದದಿ ನಾನಿರುವೆ. ಶ್ರೀರಾಮನ ದಾಸ್ಯವನ್ನು ಬಿಟ್ಟು ನಿನ್ನ ದಾಸ್ಯವನ್ನು ಸ್ವೀಕರಿಸ್ತೇನೆ. ಹಾಗೆ ನಾನು ಹೇಳಿದೆ ಅಂದರೆ ನೀನು ಹೀಗೆ ಮಾಡು ಅಂತ ನಾನೀಗ ಹೇಳುವುದಲ್ಲ. ಅಲ್ಲಲ್ಲ, ನನ್ನ ದಾಸ್ಯ ಮುಂದೆ ನಿನ್ನ ಆಜ್ಞಾಧಾರಕನಾಗಿರ್ತೇನೆ. ಗಟ್ಟಿ ಅಲ್ವಾ ಇದು? ತೇಲುವಲ್ಲ. ಅಲ್ಲ, ಗಟ್ಟಿ ಇದು ಹೌದಂತಲ್ಲ, ನೀ ಕಟ್ಟುವುದು ಗಟ್ಟಿ ಉಂಟು ನೋಡು. ತರು ಚರ ಅಲ್ಲ, ಇದು ಸ್ಥಿರ ಅಲ್ವಾ? ನೋಡುವ, ಇದು ಸ್ಥಿರ ಅಲ್ವಾ? ಹಾಗಾದ್ರೆ ಈ ಮಾತಿಗೆ ಸುಮ್ಮನೆ ಕೂತ್ಕೊಳ್ಳೋದ? ಬಾಣದ ಸೇತುವೆ ಇಷ್ಟರವರೆಗೆ ನೀನು ನೋಡಿರ್ಲಿಕ್ಕಿಲ್ಲ. ಕಟ್ಲಿಕ್ಕೆ ಆಗ್ತದೆ ಅಂತ ನಿನಗೆ ಗೊತ್ತಾಗುವುದಕ್ಕೆ ಬೇಕಾಗಿ ಕ್ಷಣ ಮಾತ್ರದಲ್ಲಿ ಪ್ರಯೋಗ ಮಾಡಿದ್ದೇನೆ. ಸಾಧನೆ ದೊಡ್ಡದೆ. ಮಾಧ್ಯಮವಾಗಿ ನೀ ಬಳಸಿದ್ದು ಯಾರೂ ಊಹಿಸುವುದಕ್ಕಾಗದೇ ಇದ್ದ ಬಾಣವನ್ನು ಕಟ್ಟಿದೆ ಎಂಬುದರಿಂದ ನಾವು ಪ್ರತಿಜ್ಞಾ ಪ್ರಕಾರವಾಗಿ ವ್ಯವಹರಿಸಬೇಕಾದವರು ಹೌದಲ್ಲ. ಈ ಬಾಣದ ಸೇತುವೆಯನ್ನು ಶ್ರೀರಾಮಚಂದ್ರಮನ ನಾಮಸ್ಮರಣೆಯೊಂದಿಗೆ ಇವನ ಸಾಮರ್ಥ್ಯ ನನಗೆ ತಿಳಿಯಬೇಕು. ಕೂರ್ಗೊಂಡಿಗ ಶಹರ ವರ್ಗದಿ ಅರ್ಗಳ ನೀರ್ಗೆ ಇವ ಸನ್ಮಾರ್ಗಿ ಹೌದು ಅಂತಾದ್ರೆ ಈಗ ಕೂರ್ಗಡ ಅದನ್ನು ನುಚ್ಚು ನೂರು ಮಾಡಿದ ನನಗೆ ಇದೊಂದು ಬಹಳ ದೊಡ್ಡ ಕೆಲಸ ಅಂತ ಎಣಿಸಿದೆಯಾ? ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಸಾಮಾನ್ಯದ್ದು ಸಾಕಾಗಲಿಕ್ಕಿಲ್ಲ. ಹೇಗಿದ್ದದ್ದು ಅಂತ ನೀವು ಹೇಳಿ ನೋಡ ಗುರುಗಳೇ. ಮತ್ತೆ ಮಹತ್ವದ ಶರವರ್ಗದಿ ಸ್ವರ್ಗಾಧಿಪಸುತ ನನ್ನ ಕ್ಷೇತ್ರದ ಪೂರ್ಣ ಅನಾವರಣ ಆಗಬೇಕಿದ್ರಲ್ಲಿ ಸಾಮರ್ಥ್ಯ ಏನು? ಹೋದ ಯುಗ ಧರ್ಮದ ಒಬ್ಬ ರಾಮ ಸೇವಕ. ನಾವು ವೀರಾಂಜನೇಯ ಅಂತ ಇಲ್ಲಿ ಪೂಜೆ ಮಾಡೋದು ಹೌದಾ? ಹನುಮಂತ ಏನು ಅಂತ ಗೊತ್ತಾಗಲಿ, ಅಥವಾ ಹನುಮಂತ ಅನಾವರಣ ಆಗಲಿ. ಹನುಮಂತನ ಅನಾವರಣ ಅರ್ಜುನನಿಗಾಗಬೇಕು. ಅರ್ಜುನನ ಶಕ್ತಿ ಹನುಮಂತನ ಅನಾವರಣಕ್ಕೆ ಉಂಟು ಅಂತಾದ್ರೂ ಗೊತ್ತಾಗಲಿ. ಇಲ್ಲರಿ ಇವನನ್ನು ಹನುಮಂತ ಅಂತ ಲೋಕಕ್ಕೆ ಪರಿಚಯಿಸುವ ಇನ್ನೊಬ್ಬ ತಾಯಿ ಹೆತ್ತ ಗಂಡು ಮಕ್ಕಳನ್ನು ತೋರಿಸಿ ಯಾರಿಗೂ ಗೊತ್ತಿಲ್ಲ. ಈಗ ಬಗ್ಗೆ ಇಷ್ಟು ಮಂದಿ ಬಂದು ಹೋದ್ರು, ಹಣ್ಣು ಕಾಯಿ ಮಾಡಿ ಹೋದ್ರು, ಯಾರಿಗಾದ್ರೂ ಗೊತ್ತಾಗಿದೆ ಹನುಮಂತ ಒಬ್ಬ ಇದ್ದಾನೆ ಇಲ್ಲಿ ಅಂತ? ಒಬ್ಬ ಸಾಧಕನನ್ನು, ಒಬ್ಬ ಹಿಂದಿನ ಯುಗದ ಮಹಾಪುರುಷರನ್ನು ನೋಡುವ ದೃಷ್ಟಿಕೋನವೇ ಈ ಹುಡುಗರಿಗಿಲ್ಲ. ಸೋಲೋ ಗೆಲುವೋ, ಒಬ್ಬ ಬಿದ್ದುಕೊಂಡಿರುವ ಮುದುಡುಕೊಂಡಿರುವ ಹನುಮಂತನನ್ನು ನೋಡುವ ದೃಷ್ಟಿಕೋನ ಒಬ್ಬ ಕುಂತಿ ಗರ್ಭ ಸಂಜಾತ ಚಂದ್ರವಂಶನಿಗೆ ಉಂಟು ಅಂತ ಆದರೂ ಗೊತ್ತಾಗಲಿ. ಅರ್ಜುನನಿಗೆ ಗೊತ್ತಾಯ್ತು ನೋಡಿ, ಹುಡುಗಾಟಿಗೆ ಮಾಡಿದವರು. ಹನುಮಂತನು ಕೇಳುವಷ್ಟಾದರೂ ಇದ್ದಾನಲ್ಲ. ಅರ್ಜುನ ಕೇಳಿದ ಕಾರಣ ಹನುಮಂತ ಗೊತ್ತಾಯಿತು, ಇನ್ನು 4 ಮಂದಿ ವೀರಾಂಜನೇಯ ಮಾಡಲಿ ದೇವಸ್ಥಾನ. ಅಲ್ಲಲ್ಲಿ ಗ್ರಾಮದಲ್ಲಿ ಆಸ್ತಿಕತೆ ಆದರೂ ಜಾಗೃತ ಆಗಲಿ. ಯಾರದ್ದು ಆದೀತು. ಸುಮ್ಮನೆ ಹೊತ್ತುಗಳಲಿಕ್ಕೆ ಬಂದು ಆಯ್ತು, ತಾಳಾಡ್ಕೊಂಡು ಹೀಗೆ ಮಾಡ್ತಾರಲ್ಲ ಆಚೀಚೆ ನೋಡಿಕೊಂಡಾದ್ರು. ಬೆರಳ ತುದಿಯಲ್ಲಿ ಆದರೂ ಭಕ್ತಿ ಉಂಟಲ್ಲ, ನಾಲಿಗೆಯಲ್ಲಿ ಇಲ್ಲದಿದ್ರು ಮನಸ್ಸಿನ ಬೆರಳ ತುದಿಯಲ್ಲಿ ಭಕ್ತಿಗೆ ಉಂಟು. ನಾನು ಸರಿಯಾದೀತು. ಅದಕ್ಕೆ ಬೇಕಾಗಿ ಅಯ್ಯ ನೋಡು, ಅಕ್ಷಯಾಸ್ತ್ರದ ವಿನಿಯೋಗ, ಮಹತ್ತರ ಶರವರ್ಗ, ನನ್ನ ಪಾರ್ಥತ್ವದ ಪೂರ್ಣ ಅನಾವರಣ ಪ್ರಯೋಗ ಮಾಡಿದ್ದೇನೆ.
ಎರಡು ಸೇತುವೆ ಮುರಿದ ಮೇಲೂ ಈ ಆತ್ಮವಿಶ್ವಾಸವನ್ನು ಮೆಚ್ಚಬೇಕು. ಆತ್ಮವಿಶ್ವಾಸ ಇದು ಮುರಿದ್ರು ನನ್ನದು ಹೋಗುದಿಲ್ಲ, ಅದು ನನ್ನದ್ದೇ ಅಲ್ವ? ಅಲ್ಲಲ್ಲ, ನಾನು ಇನ್ನೀಗ ಸೇತುವೆ ಮಾತ್ರ ಮುರಿಯುವುದಲ್ಲ, ಅದರೊಟ್ಟಿಗೆ ನಿನ್ನ ಆತ್ಮವಿಶ್ವಾಸವನ್ನು ಮುರಿಬೇಕು ಅಂತ ಇದ್ದೇನೆ. ಶ್ರೀರಾಮ ಮಣ್ಣಿನಿಂದೋಯ್ತು, ಇವರೇ ಮುರಿದು. ಎಲ್ಲಿದ್ದಿ? ಎಲೆ ಮಾನವನೇ ಸಲಕೈ ಚಳಕದಿ ಬಲಿದಿಗ ಸೇತುವುದೇನಾಯ್ತು ಏನಾಯ್ತು ಎಲೆ ಮಾನವನಿ ತಲೆ ಕೈ ಚಳಕದಿ ಬಲಿದಿಯದೇತುವುದೇನಾಯ್ತು ಬಲಿದಿಯದೇತುವುದೇನಾಯ್ತು ಬಲಿಮುಖನೈ ನಾವು ಬಲು ಬಡರೈದೀಯು ಬಲಿಮುಖನೈ ನಾವು ಬಲು ಬಡರೈದೀಯು ಸಲುವುದೇ ನಿಮಗಿ ಪೌರುಷವು ಸಲುವುದೇ ನಿಮಗಿ ಪೌರುಷವು ಆಡಿದ ಭಾಷೆಯ ಮಾಡಲು ನಿನ್ನಲಿ ಕೊಡದಿದ್ದರೆ ನಡಬೇಗ ಆಡಿದ ಭಾಷೆಯ ಮಾಡಲು ನಿನ್ನಲಿ ಕೊಡದಿದ್ದರೆ ನಡಬೇಗ ಕಡೆದು ನಿನ್ನಲಿ ಹೇಳಿ ಬಾನಿರುತ್ತದೆ ಉಡ ಜಲದ ಎಲೆ ಮಾನವನಿ ತಲೆಗೈ ಚಳಕದಿ ಬಲಿದಿಯತೇತುವ ಏನಾಯ್ತು ಬಲಿದಿಯತೇತುವದೇನಾಯ್ತು ಏನಾಯ್ತು ಅಯ್ಯ ಅರ್ಜುನ ಚಂದ್ರವಂಶೀಯ ಮಹತ್ತರವಾದಂತಹ ಶರವರ್ಗಗಳನ್ನೆಲ್ಲ ಬತ್ತಳಿಕೆಗಳಲ್ಲಿ ಒಳಗೊಂಡವ ಧನುರ್ಧಾರಿ. ಬಾಣಮುಖದಿಂದ ಸೇತುವೆ ನಿರ್ಮಾಣ ಮಾಡ್ತೇನೆ, ಮಾಡಿಯೂ ಆಯಿತು. ಅದು ಕೌಶಲ, ಅದು ಯುಕ್ತಿ, ಅದು ಸತ್ವಪೂರ್ಣವಾದ್ದು ಅಂತ ನನಗೆ ಈಗಲೂ ಕಾಣುವುದಿಲ್ಲ. ಆದರೆ ಅದನ್ನು ಮನಗಾಣುವುದಕ್ಕೆ ನಿನಗೇ ಮನಸ್ಸಿಲ್ಲದೆ ಇದ್ದ ನಿಮಿತ್ತ ತಾನೆಲ್ಲ ಮಾಡಿಬಿಡ್ತೇನೆ. ಯಾಕೆ? ಎದುರಿದ್ದವ ಏನೂ ಅರಿಯದ ಒಬ್ಬ ಚಂಚಲ ಚಿತ್ತವುಳ್ಳ ಕಪಿ ಎಂಬಂತೆ ವ್ಯವಹರಿಸಿದೆ. ನಿನಗೆ ಸಂಶಯ ತೊಡಗಿದ್ದು ನಾನು ಹನುಮಂತ ಹೌದೋ ಅಲ್ವೋ? ಈಗಂತೂ ದೃಢವಾಯ್ತಲ್ಲ ನಾನು ಹನುಮಂತ ಹೌದು ಅಂತ. ಆದರೂ ಒಂದುಂಟು, ಕೇವಲ ಹನುಮಂತನ ಶರೀರವನ್ನು, ಅವನ ಶರೀರದಲ್ಲಿ ಇರತಕ್ಕ ಬಲವನ್ನು ನೀ ಕಂಡಿದ್ದಿ, ಆದರೆ ಅಂತರಂಗದಲ್ಲಿರಬಹುದಾದ ಒಂದು ಸತ್ವವನ್ನು ನೀ ಮನಗಾಣಲಿಲ್ಲ ಇನ್ನೂ ಕೂಡ. ಕರುಣಾಸಾಗರನಾದ ಶ್ರೀರಾಮಚಂದ್ರಮನ ಭಜಕ ನಾನು, ಅವನ ಪಾದದ ಆರಾಧಕ ನಾನು. ಅಂತಹ ಆಂಜನೇಯನಾಗಿ ಇದೋ ನಿನಗೊಂದು ಉದಾರವಾದ ಕೊಡುಗೆ ಉಂಟು ನನ್ನದು ಅಂತ ತಿಳಿ. ಯಾರನ್ನೋ ಹಂಗಿಸುವುದರಿಂದ, ತನ್ನ ಕುರಿತಾಗಿ ಅತಿಯಾದ ಆತ್ಮವಿಶ್ವಾಸವನ್ನು ಪ್ರಕಟಿಸುವುದರಿಂದ ಯಾವ ಸಾಧನೆಯೂ ಇಲ್ಲ, ಸಿದ್ಧಿಯೂ ಇಲ್ಲ. ಎದುರಿದ್ದವನಲ್ಲಿ ಸತ್ವ ಉಂಟು ಅಂತ ಗ್ರಹಿಸಿ ವ್ಯವಹರಿಸಿದರೆ ಆಗ ಮಾತ್ರ ಯಥಾರ್ಥ ದರ್ಶನವನ್ನು ಮಾಡುವುದಕ್ಕಾಗ್ತದೆ. ನಾವೆಲ್ಲ ಕಪಿಗಳು, ಅಲ್ಪಬಲರು ಎಂಬ ಧೋರಣೆಯಿಂದ ನಿನ್ನ ಯೋಗ್ಯತೆ ನಾಧಿಕ ಅಂತ ನೀನು ಭಾವಿಸುವುದಕ್ಕೆ ಮುಂದಾದೆ. ನೀ ಬಲಿದಿಹ ಸೇತುವೆ ನುಚ್ಚು ನೂರಾಗಿ ಹೋಗಿದೆ, ನಿನ್ನ ವಿಶ್ವಾಸವು ಕರಗಿ ಹೋಗಿದೆ, ಕುಸಿದು ಹೋಗಿದೆ. ಆದರೆ ಒಂದುಂಟು, ನಾನು ನಿನಗಿಂತ ವಯೋಧರ್ಮದಿಂದಲೂ ಹಿರಿಯನಿದ್ದೇನೆ, ಸತ್ವದಿಂದಲೂ ಅಧಿಕನಿದ್ದೇನೆ. ಹಾಗಿರುವಾಗ ನಿನ್ನನ್ನು ಪೀಡಿಸಿಯೋ, ನೀನು ಈ ಕ್ಷಣವೇ ಅಗ್ನಿ ಪ್ರವೇಶ ಮಾಡತಕ್ಕದ್ದು ಎಂಬ ನಿರ್ಬಂಧದಿಂದಲೋ ನಾನು ಸಾಧಿಸುವುದಕ್ಕಾದರೂ ಏನುಂಟು? ಇದೆಲ್ಲ ಕೇವಲ ಒಂದು ಹುಡುಗಾಟಿಕೆಯ ಮಕ್ಕಳಂತೆ ಇದ್ದ ನಿನ್ನ ವ್ಯವಹಾರ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಅನಗತ್ಯವಾದ ಗಾಂಭೀರ್ಯವನ್ನು ಆರೋಪಿಸಬೇಕಾಗಿಲ್ಲ. ಹಾಗಾಗಿ ಆಡಿದ ಭಾಷೆಯ ಮಾಡಲು ನಿನ್ನಲ್ಲಿ ಕೂಡದಿದ್ದರೆ ಅಂತ ನಿನಗೆ ಮನಸ್ಸಿಲ್ಲ ಎಂಬ ಧೋರಣೆಯಿಂದ ನಾನು ಹೇಳಿದ್ದಲ್ಲ. ಎಲ್ಲವೂ ಸಂಭವಿಸಬೇಕು ಅಂತಾದರೆ ಕರ್ಮವೋ ಯೋಗವೋ ಮತ್ತೊಂದು ಕೂಡಿ ಬರಬೇಕು, ಕಾಲವೂ ಅದಕ್ಕೆ ಅನುಕೂಲವಿರಬೇಕು. ಅದು ಸಂಭವಿಸ್ತದೆ ಅಂತ ವಿಶ್ವಾಸವೇನು. ಆದ್ದರಿಂದ ಅದು ಬರುವಲ್ಲಿಯವರೆಗೆ, ಅರ್ಥಾತ್ ನೀನಾಗಿಯೇ ಅನುಕರಿಸಬೇಕಾದ ದಾರಿ ಸಿಕ್ಕುವಲ್ಲಿಯವರೆಗೆ ಇಲ್ಲಿ ಪ್ರಾಣ ಕಳ್ಕೊಳ್ಳೋ ಪ್ರಯತ್ನಕ್ಕೆ ನೀ ಮುಂದಾಗೋದು ಬೇಡ. ನೀ ಹೋಗು,
ನಾನು ಅದರ ಕುರಿತಾಗ ಹಂಗಿಸಿ ಮಾತನಾಡುವವನಲ್ಲ. ಔದಾರ್ಯವನ್ನು ನಾನು ತೋರಿಸ್ತಾ ಇದ್ದೇನೆ ಅಂತ ತಿಳಿ. ಹೋಗಯ್ಯ ಹೋಗ. ಅಕಟಕಟಾಗ ಏತಕಿವನದಿ ಅಕಟಕಟ ಏತಕಿವನದಿ ಸೊಕ್ಕಿ ಪಲ್ಲದವಾಗ ಗೈದೆಂದಿರುಗಿ ಸೊಕ್ಕಿ ಪಲ್ಲದವ ಗೈದೆಂದಿರುಗಿ ಮಕ್ಕಳಾಟಿಗೆ ಮುಂದುವರಿದುಲೇ ಮಕ್ಕಳಾಟಿಗೆ ಮುಂದುವರಿದುದೇ ಹಕ್ಕಿದೇರನ ಆದಯವು ಮಾಡುದೇ ಅಕ್ಕಟಕಡ ಅಕ್ಕಟಕಡ ಸೇತುವೆ ಮುರಿದದ್ದಕ್ಕೆ ಬೇಕಾಗಿ ಅಕಟಕಟ. ಸೇತುವೆ ಕಟ್ಟಲಿಕ್ಕೆ ಜನ ಇಲ್ಲ, ಇವ ಮುರಿದಲ್ಲ ಅಂತ ಕಂಡದ್ದು ನನಗೆ. ಸೇತುವೆ ಕಟ್ಟಿದ್ರೆ ಉದ್ಘಾಟನೆಗೆ ಮೊದಲೇ ಮುರಿಯುವಾಗ ಆಯ್ತಲ್ಲ. ಹಾಗಾದ್ರೆ ಇವನಲ್ಲಿ ಪಂಥ ಬೇಕಿತ್ತ? ಹನುಮಂತ ವಿವೇಕಿ. ಸುಬ್ಬನೇ ಸ್ವಾಮಿ, ಅಂಗದ ಕುಮಾರ ಯುದ್ಧದಲ್ಲಿ ಸತ್ತ. ರಾಮದೇವರು ಎಲ್ಲರಿಗೂ ಬಿಸಿ ಮಾಡಿದ್ರು, ಹನುಮಂತನಿಗೂ ಹೇಳಿದರು. ಹನುಮಂತನ ಸ್ವಯ ಇಲ್ವ ಅಂತ ಹೇಳಿದ್ದಾನೆ ರಾಮದೇವರು. ನಾನು ರಾಮನನ್ನು ಆಕ್ಷೇಪಿಸುವುದಲ್ಲ, ಬೈದಿದ್ದಾರೆ. ಯಾಕೆಂದರೆ ವಾಲಿಗೆ ಮಾತು ಕೊಟ್ಟಿದ್ದಾನೆ ರಾಮ ಅಂಗದನನ್ನು. ಆವಾಗ ಹನುಮಂತ ಹೇಳಿದನಂತೆ, ಪರಸೇವೆ ಕಡು ಕಷ್ಟ ಅಂತ. ರಾಮನನ್ನು ಹನುಮಂತ ದೂರಿದ್ದಾನೆ, ನಾ ಹೇಳಲಿಲ್ಲ. ಹಾಗಾದರೆ ಹನುಮಂತನಲ್ಲಿಯೂ ಕಪಿ ಸಹಜವಾದ ಚಾಮದೇವರು ಒಂದು ಬೈದದ್ದಕ್ಕೆ ಬರಲಿಲ್ವ? ಹಾಗಾದರೆ ಇವರ ಭಕ್ತಿ ಎಂಥದ್ದು? ರಾಮ ಯಜಮಾನ ಒಂದು ದಿವಸ ಇಡೀ ವರ್ಷ ಯಜಮಾನ ಸಂಭಾವನೆ ಕೊಡ್ತಾನೆ, ಗೌರವ ಕೊಡ್ತಾನೆ. ಒಂದು ದಿವಸ ಯಜಮಾನ ಕಣ್ಣು ಕೆಂಪು ಮಾಡೋದು, ಅದು ಯಾಕೆ ಹಾಗೆ ಮಾಡೋದು? ಎಂಥದ್ದು ಯಜಮಾನರು? ಹಾಗಾದರೆ ಯಜಮಾನನಿಗೆ ಅಷ್ಟು ಇಲ್ವೋ? ಸ್ವಸ್ವರೂಪ ಇಲ್ವೋ? ಇವನಲ್ಲಿ ಕೂರ್ಕಿಸಿ ಹನುಮಂತ ಒಬ್ಬೊಡೆದಿದ್ದಾನೆ. ಜೈ ಶ್ರೀರಾಮ್ ಹೇಳಿದ್ದು ಮುರಿಲಿಕ್ಕೆ ಕಷ್ಟ ಆಗಿದೆ. ಕೂರ್ಕಿಸಿ ಮುರಿದ. ಮೂರನೇ ಸೇತುವೆ ಹನುಮನದ ಒತ್ತಾಯತಿ ಮುರಿದಂತೆ. ನೀವು ಹೇಳಿದ್ದು ಈಗ ನನ್ನೊಟ್ಟಿಗೆ ಎತ್ತಯೋ ಮಾಡಿದ್ದು ಲಕ್ಷಕ್ಕೆ. ಹನುಮ ಒತ್ತಾಯತಿ ಹತ್ತಿ ಕುಡಿದು, ನಾನು ಹೇಳಿದ್ದೇನೆ ಕಾಲಿನಿಂದ ಮುರಿಯುವುದು, ಕೈಯಲ್ಲಿ ಮುರಿಲಿಕ್ಕಿಲ್ಲ ಹೇಳಿದೆ. ಅವನು ಹೇಳಿದೆ ಒಂದು ಕಾಲಿನಲ್ಲಿ ಮುರಿಯುತ್ತಾನೆ, ಇನ್ನು ಕೈಯಲ್ಲೇ ಕೈಯಲ್ಲಿ ಮಾಡ್ತಿದ್ದಿಲ್ಲ. ಹನುಮನದ ಒತ್ತಾಯತಿ ಮುರಿದನು. ಹಾಗಾದ್ರೆ ಸೇತುವೆಯ ಬಲಿಷ್ಠತೆಯಲ್ಲಿ ನಾನು ಹಿಂದೆ ಬರಬೇಕು. ತಪ್ಪಲ್ಲ, ನೆನಪಾಗಿ ನೀವು ನೆನಪು ಮಾಡಿ ಒಂದು ಮಾತಾಡಿಲ್ಲ. ರಾಮ ಭಕ್ತಿಯಿಂದ ನಾವು ಇದನ್ನೆಲ್ಲ ಮಾಡಿದ್ದೇವೆ, ನಾನು ಕೃಷ್ಣ ಭಕ್ತಿಯಿಂದ ಅಂತ ಹೇಳಬಹುದಿತ್ತು. ನೀವು ಅದನ್ನೇ ಹೇಳಿಲ್ಲ, ಈಗ ಮಾಡ್ತೀರಿ. ಐರಾವತ ಬರುವಾಗ ಸ್ವಲ್ಪ ಏಣಿ ಹೀಗೆ ತಟಪಟ ಆಗಿದೆ. ಆವಾಗ ಕೃಷ್ಣನದ ಪೊತ್ತ ಅಂತ ಒಂದು ಶಬ್ದ ಎಲ್ಲಿಯೋ ನೀವು ಐರಾವತ ಪ್ರಸಂಗದಲ್ಲಿ ಹೇಳಿ, ಈಗ ನೆನಪಾಗ್ತದೆ. ಕೃಷ್ಣನದ ಪೊತ್ತ, ಕೃಷ್ಣ ಬೆನ್ನು ಕೊಟ್ಟಿದ್ದಾನೆ ಅಂತ ನೀವು ಆಗಾಗ ಹೇಳಿದ್ದೀರಿ. ಇವತ್ತದನ್ನು ಹೇಳಿಲ್ಲ. ನನಗೆ ಕೆಲವೊಮ್ಮೆ ಆಗಿ ಹೋದ ಘಟನೆ ನೆನಪಾಗುವುದಿಲ್ಲ, ಮರ್ತೋಗುವುದಲ್ಲ, ನೆನಪಾಗುವುದಿಲ್ಲ. ಮರ್ತೋದ್ರೆ ಈಗ ನೆನಪಾದರೆ ನೆನಪಾಗುವುದಿಲ್ಲ, ಮರ್ತೋಗುವುದಿಲ್ಲ. ಒಂದು ಹೇಳಿದ್ದಾಗ್ತಿತ್ತು. ನಾನು ಯಾಕೆ ಹೇಳಿಲ್ಲ? ನಾನು ಕೃಷ್ಣನನ್ನು ಹುಡುಕಿಕೊಂಡು ಎಷ್ಟು ಬಡತನದಲ್ಲಿ ಹೋಗಲಿಲ್ಲ. ಕೃಷ್ಣನೇ ಕುಂಬಾರನ ಮನೆಗೆ ನಮ್ಮನ್ನು ಹುಡುಕಿಕೊಂಡು ಬಂದದ್ದು. ಬೇಕಾದ್ರೆ ಕೃಷ್ಣ ಬರಲಿ, ಅಹಂಕಾರ ಅಲ್ಲ. ಒಡನಾಟ, ಕೃಷ್ಣನ ಹತ್ರ ಇರುವ ಒಡನಾಟದಲ್ಲಿ ಹಿಡಿದು ಬೇಕಾದ್ರೆ ಕೃಷ್ಣ ಬರಲಿ. ಯಾರು ಬೇಕಾದ್ರೆ? ಅರ್ಜುನ ಬೇಕಾದ್ರೆ ಅಲ್ಲ. ಅರ್ಜುನನಿಗೆ ಕೃಷ್ಣ ಬೇಕಾದ್ರೆ ಕೃಷ್ಣನೇ ಬರಬೇಕಷ್ಟೇ. ಕೃಷ್ಣ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತುಂಟ? ಮತ್ತೆ ಕೃಷ್ಣ ಎಲ್ಲಿ ಇರ್ತಾನೆ ನನಗೆ ಗೊತ್ತಾಗುದಿಲ್ಲ. ಸಾಯ್ಲಿಕ್ಕೆ ಮನಸ್ಸಿಲ್ಲದೇನಲ್ಲ, ಹಾಗೆಂತ ಬದುಕನ್ನು ಪ್ರೀತಿಸ್ತೇನೆ. ಮರಣಶಯ್ಯೆಯಲ್ಲಿರುವವನು, ದಯಾಮರಣವನ್ನು ಕೇಳುವವನು,
ದಯಾಮರಣ ಕೇಳೋದು ಯಾಕೆ? ನನಗೆ ಬದುಕಲಿಕ್ಕೆ ಮನಸ್ಸಿಲ್ಲ ಅಂತಲ್ಲ, ಕುಟುಂಬದವರು ಸರಿ ನನ್ನನ್ನು ನೋಡಿಕೊಳ್ಳುವುದಿಲ್ಲ ದೇವರೇ, ನಿನ್ನ ಕುಟುಂಬಕ್ಕಾದರೂ ನಾನು ಬರ್ತೇನೆ ಅಂತ. ಎಷ್ಟು ಸಮಯ ಹಾಸಿಗೆಯಲ್ಲಿ ಹೇಸಿಗೆ ಮಾಡಿ ಹೊರಲಾಡಿದರೆ ಮನೆಯವನಿಗೆ ಬೇರೆ ಕೆಲಸ ಇಲ್ಲ. ಹೌದಪ್ಪ. ಮದುವೆಯಾಗಿ ಸರಿ ಒಳ್ಳೆ ದಾಂಪತ್ಯ ಮಾಡಲಿಲ್ಲ ಅಲ್ಲ ಹೇಳಿದ್ದ ನಾನು. ದ್ರೌಪದಿಯನ್ನು ಗೆದ್ದದ್ದು ನಾನು. ಮೊದಲ ಪರ್ಯಾಯ ಧರ್ಮರಾಯನಿಗೆ. 12 ವರ್ಷ ತೀರ್ಥಯಾತ್ರೆ ಮಾಡಿದರೆ 2 ಪರ್ಯಾಯ ಹೋಯ್ತೋ ದ್ರೌಪದಿಯ ದಾಂಪತ್ಯ. ಮದುವೆ ಆಗಿದ್ದವರಿಗೆ ಕಷ್ಟ ಗೊತ್ತುಂಟು ಸ್ವಾಮಿ, ತಿರುಗಾಟದಲ್ಲಿದ್ದವರಿಗೆ ಕಷ್ಟ ಗೊತ್ತುಂಟು, ಬಾಕಿದ್ದವರಿಗೆ ಕಷ್ಟ ಗೊತ್ತಾಗುವುದಿಲ್ಲ. ಅವನು ತಿರುಗಾಟದಲ್ಲಿದ್ದಾನೆ ಅಲ್ಲ ಹೇಳಿದ್ದು ನಾನು. ಅದಕ್ಕಾಗಿ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ದೇನೆ. ದೇವರ ಪೂಜೆ ದೇವರ ಭಜನೆಯನ್ನೆಲ್ಲ ಅವಸರದಲ್ಲಿ ಮಾಡಬಾರ್ದು. ನಿಧಾನವಾಗಿ ಹೆಜ್ಜೆ ಇಟ್ಟು ಪ್ರದಕ್ಷಿಣೆ ಬರ್ತಾ ಇದ್ದೇನೆ, ನಿಧಾನವಾಗಿ. ಅವಸರ ಮಾಡಬಾರ್ದು ದೇವರ ಪೂಜೆಯಲ್ಲಿ. ಮತ್ತೆ ಅವಸರ ಮಾಡಿದರೆ ಪಂಚಗಜ್ಜಾಯ ತಿನ್ನಲಿಕ್ಕೆ ಅವಸರ ಉಂಟು ಅಂತ ಅರ್ಥ. ಅದಕ್ಕಾಗಿ ಕೃಷ್ಣ, ಮುಕುಂದ, ಮುರಹರ, ವಾಸುದೇವ, ಜನಾರ್ದನ,